ಓಕೆ ಮಾಸ್ಟರ್ಸ್, ನೋಡಿದ್ರಲ್ಲ ಇವತ್ತಿನ ಕಾರ್ಯಕ್ರಮ ಭಜಗೋವಿಂದಂ. ಅದ್ರ ಬಗ್ಗೆ ನಾವ್ ಏನ್ ತಿಳ್ಕೊಂಡ್ವಿ, ಏನಾದ್ರೂ ಸಂದೇಹ ಅಥವಾ ಅಭಿಪ್ರಾಯ ಇದ್ರೆ ದಯವಿಟ್ಟು ನೀವು 3 ಮಾಸ್ಟರ್ಸ್ ಮಾತನಾಡ್ಬೋದು. ಹ್ಯಾಂಡ್ ರೈಸ್ ಮಾಡಿ. ಒಂದು ಬಹಳ ಗಂಭೀರವಾಗಿ ಹೇಳ್ಬೇಕಾಗ್ತಕ್ಕಂಥ ವಿಷಯ ಏನು ಅಂತ ಹೇಳಿದ್ರೆ, ಆಧ್ಯಾತ್ಮದ ವಿಚಾರಗಳು ಎಲ್ಲಿ ಚರ್ಚೆ ನಡೀತಾ ಇರುತ್ತೆ ಅಲ್ಲಿ ಸಂಪೂರ್ಣವಾಗಿ ನಮ್ಮ ಇಂದ್ರಿಯಗಳು, ದಶೇಂದ್ರಿಯಗಳು ಅಂತ ಹೇಳ್ತೀವಿ, ಪಂಚೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು ಮತ್ತು ಜ್ಞಾನೇಂದ್ರಿಯಗಳು, ಈ ದಶೇಂದ್ರಿಯಗಳನ್ನು ಸಂಪೂರ್ಣವಾಗಿ ಆ ವಿಷಯದಲ್ಲಿ ತೊಡಗಿಸ್ಕೊಂಡಾಗ ಮಾತ್ರ ಅವರು ಅದನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬಲ್ರು. ಶ್ರವಣದ ಕಾಲದಲ್ಲಿ ಮನನ ಮಾಡುವುದಾಗ್ಲಿ, ಮನನದ ಕಾಲದಲ್ಲಿ ಅಧ್ಯಯನ ಸ್ವಾಧ್ಯಾಯ ಮಾಡೋದಾಗ್ಲಿ ಮಾಡಬೇಡಿ. ಶ್ರವಣ ಕಾಲದಲ್ಲಿ ಶ್ರವಣವನ್ನೇ ಮಾಡಿ ಅಂತ ಹೇಳ್ತಾರೆ. ಆದ್ರೆ ನಾನಿಲ್ಲಿ ನೋಡ್ತಾ ಇದ್ದೀನಿ, ಒಬ್ರು ಈರುಳ್ಳಿ ಕತ್ತರಿಸ್ತಾ ಇದ್ದಾರೆ, ಒಬ್ರು ಅದು ಇದು ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲೇನಾಗುತ್ತೆ ಅಂತಂದ್ರೆ, ಈ ಆಧ್ಯಾತ್ಮದ ಚಿಂತನೆ ಇದೆಯಲ್ಲ, ಇದು ಆ ರೀತಿ ಸುಲಭವಾಗಿ ಎಲ್ಲಾ ವಿಚಾರಗಳು ಹೋಗುವ ರೀತಿ ಹೋಗುವಂತದ್ದಲ್ಲ. ಇದಕ್ಕೆ ಶ್ರದ್ಧಾ ಮತ್ತು ಭಕ್ತಿಯಿಂದ ಒಂದು ಕಡೆ ಕೂತ್ಕೊಂಡು ಅರ್ಧ ಗಂಟೆ ಇದಕ್ಕೆ ಸಂಪೂರ್ಣವಾದ ಮನಸ್ಸನ್ನ ಕೊಟ್ಟಾಗ ಮಾತ್ರ ಇದು ಸಂಪೂರ್ಣವಾಗಿ ಒಳಗಡೆ ಹೋಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಮಾಮೂಲಿ ಹರಿಕತೆ ಕೇಳ್ಕೊಂಡು ಬಂದಾಗಿರುತ್ತೆ. ಯಾರೋ ಒಬ್ಬ ಕುರಿ ಕಾಯೋನು, ಅವನ ಹತ್ರ ಒಂದ್ 30-40 ಕುರಿಗಳಿದ್ವಂತೆ. ಕುರಿಗಳು ಸಾಕಿದ್ನಂತೆ ಅವ್ರು. ಅವನ್ ಕೆಲಸ ಏನಪ್ಪಾ ಅಂದ್ರೆ, ಬೆಳಿಗ್ಗೆ 1-2 ರಾಗಿ ಗುಂಡು ಹೊಡೆದ್ಬಿಟ್ಟು ರಾಗಿ ಮುದ್ದೆ ಉಂಡ್ಬಿಟ್ಟು ಆ 50-60 ಕುರಿಗಳನ್ನ ಇಟ್ಕೊಂಡು ಹೋಗೋದು, ಕಾಡಲ್ಲಿ ಮೇಯಿಸ್ಕೊಂಡ್ಬರೋದು. ಸಂಜೆ ಬತ್ತಿದ್ದಾಗೇನೆ ಬರುವಷ್ಟೊತ್ತಿಗೆ ಅವನ ಹೆಂಡತಿ ಮತ್ತೆ 1-2 ಮುದ್ದೆ ಮಾಡಿದ್ರೆ ಆ 2 ಮುದ್ದೆ ಗಡದ್ದಾಗ ಉಂಡ್ಬಿಟ್ಟು ಕರಿ ಕಂಬಳಿ ಓದ್ಕೊಂಡು ಮಲಗ್ಬಿಡೋದು. ಇಷ್ಟೇ ಅವನ ದಿನನಿತ್ಯದ ಕರ್ಮ, ಇನ್ನೇನು ಮಾಡ್ತಾ ಇರ್ಲಿಲ್ಲ. ಒಮ್ಮೆ ಏನಾಯ್ತು, ಆ ಊರಿನಲ್ಲಿ ಮಾರಮ್ಮನ ದೇವಸ್ಥಾನ ಇದೆ. ಆ ಮಾರಮ್ಮನ ದೇವಸ್ಥಾನದಲ್ಲಿ ಹರಿಕತೆ ನಡೀತಿತ್ತಂತೆ. ಹೆಂಡತಿ ಹೇಳಿದಂತೆ, ಅಲ್ಲ ಕಣೆಯ, ಇಡೀ ಊರವರೆಲ್ಲ ಹೋಗಿ ಕೂತ್ಕೊಂಡು ಹರಿಕತೆ ಕೇಳ್ತಾ ಕೂತವ್ರೆ, ನೀನ್ ಮಾತ್ರ ಬಂದ್ಬಿಟ್ಟು ಇಲ್ಲಿ 3 ಮುದ್ದೆ ಉಣ್ಬಿಟ್ಟು ಮೂಲೆ ಸೇರ್ಕೊಂಡ್ ಬಿದ್ಕಂತೀಯಲ್ಲ, ನಿನ್ನಿಂದ ನಾನು ಹೋಗಂಗಿಲ್ಲ, ನೋಡು ನೀನು ನಡಿ, ನಾನು ಬರ್ತೀನಿ ಅಂತಂದು. ಆಗ ಅವನಿಗೆ ಇವಳ ಜೊತೆನಲ್ಲಿ ಇವಳು ನಿಷ್ಠೂರ ಮಾತು ಕೇಳ್ಕೊಂಡು ಇವಳ ಕೈಲಿ ಬಯಸ್ಕೊಳ್ಳೋಕ್ಕಿಂತ ನಾನು ಅಲ್ಲೇ ಹೋಗೋದು ಸರಿ ಅಂತ ಹೇಳ್ಬಿಟ್ಟು ಹೋದ. ಆ ಮಾರಮ್ಮನ ದೇವಸ್ಥಾನ ಮುಂದ್ಗಡೆ ಒಂದು ಈ ಕಲ್ಲು ನೆಟ್ಟಿರ್ತಾರೆ, ಮಾರಿ ಕಲ್ಲು ಅಂತ. ಹಳ್ಳಿಗಳ ಕಡೆ ನೋಡಿರ್ಬೋದೇನೋ ತಾವು, ಮಾರಿ ಕಲ್ಲು ನೆಟ್ಟಿರ್ತಾರೆ. ಅದಕ್ಕೆ ಎಣ್ಣೆ ಒಯ್ದು ದೀಪ ಹಚ್ತಾರೆ ಕೆಲವರು. ಇವನು ಸಂದರ್ಭದಲ್ಲಿ ದೀಪ ಕೆಟ್ಟೋಗಿತ್ತು, ನೋಡ್ದ, ಅಲ್ಲಿ ಇಲ್ಲಿ ನೋಡ್ದ, ಮಾರಿ ಕಲ್ಲಿತ್ತಲ್ಲ, ಒರಿಕೊಂಡ್ ಕೂತ್ಕೊಂಡ ಕರಿ ಕಂಬಳಿ ಓದ್ಕೊಂಡು. ಅಲ್ಲೊಂದು ನಾಯಿ, ಅದು ಇಡೀ ಊರೆಲ್ಲ ಸುತ್ಕೊಂಡ್ ಬರೋದು, ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಬಂದು ಬೆಳಗಿನ 3 ಗಂಟೆ 4 ಗಂಟೆ ಸಮಯಕ್ಕೆ ಆ ಕಲ್ಲಿಗೆ ಕಾಲೆತ್ಬಿಟ್ಟು ಗಂಜಳ ಬಿಡೋ ಕೆಲಸ ಅದು ಮಾಡ್ತಾ ಇತ್ತು. ಇವನು ಹೋಗಿ ಆ ಕರಿ ಕಲ್ಲು ಒರಿಕೊಂಡ್ ಕೂತ್ಕೊಂಡು ಕತೆ ಪ್ರಾರಂಭವಾಯ್ತು. 10:30-11 ಗಂಟೆ ಸಮಯ ಆಯ್ತು. ಒಂದಷ್ಟು ಈ ಹೆಸರು ಬೇಳೆ ಕೋಸಂಬರಿ ಎಲ್ಲ ಮಾಡಿದ್ರು, ತಂದು ಕೊಟ್ಟು ಸ್ವಲ್ಪ ಎಚ್ಚರವಾಗಿ ಕೂತ್ಕೊಳ್ಳಿ ಅಂತ ಈಸ್ಕೊಂಡು ತಿಂದ್ಕೊಂಡ. ಇನ್ ಸ್ವಲ್ಪ ಹೊತ್ತು ಬಿಟ್ಕೊಂಡು 12 ಗಂಟೆ 1 ಗಂಟೆ ಸಮಯಕ್ಕೆ ಒಂದಿಷ್ಟು ಪಾನಕ ಮಾಡಿದ್ರು, ಪಾನಕವನ್ನ ತಂದು ಕೊಟ್ರು, ಕುಡ್ಕೊಂಡ. ಇನ್ನೊಂದ್ ಸ್ವಲ್ಪ ಹೊತ್ತಿಗೆ 4 ಗಂಟೆ ಸಮಯಕ್ಕೆ ಈ ನಾಯಿ ಬಂತು. ಇವನು ನಿದ್ರೆ ಮಾಡ್ತಿದ್ದಾಗ ಬಾಯಿ ಬಿಟ್ಕೊಂಡು ಕೂತಿದ್ನಲ್ಲ, ಅದ್ ಬಿಡ್ತು, ಅದು ಸಲೀಸಾಗಿ ಇವನ್ ಬಾಯಿಗೆ ಬಿತ್ತು. ಸರಿ, ಅದನ್ನು ಕುಡ್ಕೊಂಡ. ಮನೆಗ್ ಹೋದ. ಹೆಂಡ್ತಿ ಕೇಳಲು, ಏನಯ್ಯ ಹೆಂಗಿತ್ತು ಹರಿಕತೆ ಅಂತ. ಅದೇನೋ ಕಡಿಮೆ, ಒಂದ್ಸತಿ ಮಾತ್ರ ಒಂದ್ಸಲ ಉಪ್ಪು ಖಾರವಾಗಿ ಚೆನ್ನಾಗಿತ್ತು, ಗಟ್ಟಿಯಾಗಿತ್ತು. ಆಮೇಲೆ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಕೊಟ್ಟಾಗ ಅದೊಂಥರ ಹುಳಿ ಸಿಹಿಯಾಗಿತ್ತು. ಆ ಕೊನೆಯಲ್ಲಿ ಕೊಟ್ಟದ್ ಮಾತ್ರ ಉಪ್ಪಾಗಿತ್ತು ಕಣಮ್ಮಿ ಅಂದ.
ಹಿಂಗಾಗ್ಬಿಡ್ತದೆ ನಮ್ ಕತೆ. ಇಲ್ಲಿ ಹರಿಕತೆ ಕೇಳೋ ತರಹ ಕೇಳೋದಲ್ಲ, ಶ್ರದ್ಧಾ ಭಕ್ತಿಯಿಂದ ಈ ವಿಚಾರಗಳನ್ನ ಶಂಕರಾಚಾರ್ಯರು ಬರೆದಿರ್ತಕ್ಕಂತಹ ಈ ಭಜಗೋವಿಂದಮ್ಮನ್ನ ಯಾರು ಶುದ್ಧ ಆ ಭಕ್ತಿಯಿಂದ ಕೂತ್ಕೊಂಡು ಕೇಳಿಸ್ಕೊಳ್ತಾರೆ ಅವರು ಮಾತ್ರ ಇದು ಸಂಪೂರ್ಣವಾಗಿ ಅರ್ಥ ಆಗೋದು ಮತ್ತೆ ಮನನವಾಗೋದು. ಆದ್ರಿಂದ ಇನ್ಮೇಲಾದ್ರೂ ಪ್ರಯತ್ನ ಮಾಡಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದ. ನೋಡೋದ್ರಲ್ಲ ಮಾಸ್ಟರ್ಸ್, ಇವಾಗಿನ ಕತೆ ಕೇಳಿ ಎಲ್ರಿಗೂ ಕೂಡ ಮೊಗದಲ್ಲಿ ನಗು ಮೂಡೇ ಮೂಡಿರುತ್ತೆ. ಆ ತರಹದ ನಮ್ಮ ಪ್ರತಿಯೊಂದು ಚರಣದಲ್ಲೂ ಈ ತರದ್ದೊಂದು ನಮ್ಗೆ ಗುರೂಜಿ ಸಾಂದರ್ಭಿಕವಾಗಿ ಕತೆ ಹೇಳ್ತಾ ಇರ್ತಾರೆ. ನಿಜಕ್ಕೂ ಕೂಡ ಇದು ಸಂತೋಷದ ವಿಚಾರ. ಎಲ್ರಿಗೂ ಕೂಡ ಇದು ಸಂತೋಷ ಸಂತೋಷ ಅಂತ ಹೇಳ್ತಾ ಈಗ ಸಿದ್ಧರಾಗಿ ಸಿದ್ದರಾಜು ಸರ್ ಅವರು ಮಾತನಾಡ್ತಾರೆ. ನಿಮ್ಗೆ ಅನ್ಮ್ಯೂಟ್ ಆಗಿದೆ ಸರ್. ಎಲ್ಲರಿಗೂ ನಮಸ್ಕಾರ. ಅದ್ಭುತವಾದ ಒಂದು ಧ್ಯಾನ, ಒಂದು ಸತ್ಸಂಗ ಅದ್ಭುತವಾಗಿ ನಡೀತು. ಫಸ್ಟ್ ಸೆಷನ್ ನಾನು ಪೂರ್ತಿ ಧ್ಯಾನದಲ್ಲಿ ಭಾಗವಹಿಸಿಲ್ಲ. ನಾನು ಫಿಸಿಕಲ್ ಯೋಗ ಮಾಡ್ತೀನಿ. ಲಾಸ್ಟ್ ಅಲ್ಲಿ ಸೇರಿದೆ. ಚಂದನಾ ಮೇಡಮ್ ಕ್ಲಾಸ್ ಸೇರಕ್ಕೆ ಈ ಗ್ರೂಪ್ಗೆ ಸೇರಿದ್ ನಾನು. ಗೊತ್ತಿಲ್ಲ ನನಗೆ ಏನೇನು ಯಾರ್ಯಾರಿದ್ದೀರಾ, ಏನೇನಿದ್ದೀರಾ, ಎಲ್ಲಿಂದ ನಡ್ಕೊಂಬಂದಿದ್ಯೋ ಅದು ಗೊತ್ತಿಲ್ಲ. ಅದ್ಭುತವಾದ ಒಂದು ಇದನ್ನ ಕಾರ್ಯ ಮಾತ್ರ ಅದ್ಭುತವಾದ ಕಾರ್ಯ ನಡ್ಕೊಂಡ್ ಬಂದಿದೆ. ಚಂದನಾ ಮೇಡಮ್ ಅಂತೂ ಬರೀ ಅಷ್ಟೇ ಅಲ್ಲ, ಬರೀ ಮುದ್ರೆಗಳದೇ ಅಷ್ಟೇ ಅಲ್ಲ, ಅಗ್ನಿಹೋತ್ರ ಮತ್ತೆ ಆಲ್ಟರ್ನೇಟಿವ್ ಮೆಡಿಸಿನ್ ಅದ್ರದ್ದೆಲ್ಲಾನು ನಿರಂತರವಾಗಿ ಮಾಡ್ಕೊಂಡ್ಬಂದು ಪರ್ಯಾಯ ಚಿಕಿತ್ಸಾ ಕ್ರಮದಲ್ಲಿ ತುಂಬಾ ಅದ್ಭುತವಾದ ಸಾಧನೆ ಮಾಡ್ತಿದ್ದಾರೆ. ಅದನ್ನ ಪ್ರಚಾರ ಮಾಡಕ್ ಕೂಡ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಮತ್ತೆ ಭಾರತಾದ್ಯಂತ ಕೂಡ ಪ್ರಯತ್ನ ಮಾಡಿದ್ದಾರೆ. ಮಧ್ಯಪ್ರದೇಶ, ಉತ್ತರ ಅಲ್ಲೆಲ್ಲ ಕೂಡ ಹೋಗಿ ಬಂದಿದ್ದಾರೆ. ಅದ್ಭುತವಾದ ತರಗತಿ. ಮತ್ತೆ ಈಗ ಭಜಗೋವಿಂದಂ ಕೂಡ ತುಂಬಾ ಅನುಭಾವಿಗಳು, ಒಂದು ಉಪಾಧ್ಯಾಯರ ಕೆಲಸ ಮಾಡಿ ರಿಟೈರ್ಡ್ ಆಗಿದ್ದಾರೆ ಅಂತ ಅವ್ರ ಮಾತಿಂದ ಗೊತ್ತಾಯ್ತು. ಭಜಗೋವಿಂದಂ ಕೂಡ ಅದೊಂದು ಎಕ್ಸ್ಪ್ಲನೇಷನ್, ಸತ್ಸಂಗತ್ವ ನಿತ್ಸಂಗತ್ವ ಅದರದೆಲ್ಲ ಅದ್ಭುತವಾದ ಎಕ್ಸ್ಪ್ಲನೇಷನ್. ಈ ಒಂದು ತಂಡದಲ್ಲಿ ನಾನು ಕೂಡ ಇವತ್ತು ಭಾಗವಹಿಸಿ ಅದ್ಭುತವಾದ ವಿಚಾರಧಾರೆಗಳನ್ನ ತಿಳ್ಕೊಂಡಿದ್ದೀನಿ, ಅದ್ಭುತವಾಗಿ ಅನುಭವಿಸ್ತಿದ್ದೀನಿ. ನವವಿಧ ಭಕ್ತಿಗಳಲ್ಲಿ ಮೇಯ್ನ್ ಆಗಿ ಶ್ರವಣಕ್ಕೆ ಭಾರಿ ಪ್ರಾಧಾನ್ಯತೆ. ಗುರುಗಳು ಹೇಳ್ದಂಗೆ ನವವಿಧ ಭಕ್ತಿಗಳಲ್ಲಿ ಶ್ರವಣ ಮಾಡುವಾಗ ಬರೀ ಓದಿದ್ರೆ ಬರೀ ನಾವು ಓದ್ತೀವಿ, ತಿಳ್ಕೊಳಲ್ಲ, ಅದು ಕರೆಕ್ಷನ್ ಮಾಡೋರು ಇರಲ್ಲ. ಶ್ರವಣ ಮಾಡುವಾಗ ಹೇಳೋರು ಇರ್ತಾರೆ, ಕೇಳೋರು ಇರ್ತೀವಿ, ಕನ್ಫ್ಯೂಸ್ ಆದ್ರೂ ಕೇಳ್ತೀವಿ. ಶ್ರದ್ಧೆ ಭಕ್ತಿ ಇಟ್ಟು ಕೇಳ್ಬೇಕು ಅನ್ನೋದನ್ನ ಅವರು ಹೇಳಿದ್ರು. ಯಾವಾಗ್ಲೂ ಗುರುಗಳದು ಗುರು ಪಾದ ಅಲ್ಲ, ಗುರು ಪದಗಳನ್ನ ನಾವು ಎಷ್ಟು ಅನುಭವಿಸ್ತೀವಿ ಅಷ್ಟು ಅವ್ರಿಗೆ ಪಾದ ಪೂಜೆ ಮಾಡಿದಷ್ಟು ರೀತಿ ಆಗ್ತದೆ. ಪಾದ ಪೂಜೆ ಅಲ್ಲ, ಪದ ಪೂಜೆ ಮಾಡಿ ಅಂತ ಹೇಳ್ತಾರೆ ಗುರುಗಳು. ಇವತ್ತೊಂದು ದಿನ ಈ ಕಲಿಯುಗದಲ್ಲಿ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ಳೋ ಅಂತ ಪರಿಸ್ಥಿತಿ ಕೂಡ ಬಂದಿದೆ. ಕಲೀರಿ, ನಾವು ಅನುಭವಿಸೋದದ್ದು ಜೀವನನ ಸಾಕ್ಷಾತ್ಕಾರದ ಹಾದಿಯಲ್ಲಿ ನಾವು ಏನ್ ಅನುಭವಿಸಿದೀವಿ, ಏನು ಸುಖ ಅನುಭವಿಸ್ತಾ ಇದ್ವಿ, ಮತ್ತೆ ಆ ಮೋಕ್ಷ ಆದಿ ಏನಿದೆ ಅದನ್ನೆಲ್ಲ ತಿಳ್ಕೊಳ್ಳಿ ಅನ್ನೋದನ್ನ ಅದ್ಭುತವಾದ ಒಂದು ದೃಷ್ಟಾಂತದ ಮುಖಾಂತರ ಹೇಳಿದ್ದಾರೆ. ಒಂದು ಈ ಗ್ರೂಪ್ಗೆ ನಾನು ಇವತ್ತು ಜಾಯ್ನ್ ಆಗಿ ಈ ಋಣ ಕೂಡ ಇದೆ ನನ್ನ ಮೇಲೆ. ಅದ್ಭುತವಾದ ಈ ಒಂದು ಸತ್ಸಂಗ ಗ್ರೂಪ್ಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತೆ ವಂದನೆಗಳು. ನಮಸ್ತೆ. ಥ್ಯಾಂಕ್ ಯು ಸರ್. ನೀವು 365 ಗ್ರೂಪ್ ನಲ್ಲಿ ಇದ್ದೀರಾ? ಇಲ್ಲ ಮೇಡಮ್, ಇಲ್ಲ. 365 ಗ್ರೂಪ್ ಅಲ್ಲಿ ಇಲ್ಲ. ಜಾಯ್ನ್ ಆಗಿದ್ದಾರೆ ಮೋಸ್ಟ್ಲಿ. ಅವರು ವಾಟ್ಸ್ಆಪ್ ಅಲ್ಲಿ ಜಾಯ್ನ್ ಆಗಿದ್ರಾ? ಸರ ಮತ್ತೆ ಚಂದನಾ ಮೇಡಮ್ ಅವ್ರದ್ದು ಲಿಂಕ್ ತಗೊಂಡು ಜಾಯ್ನ್ ಆಗಿದ್ದೆ. ಎಲ್ಲ ತುಂಬಾ ಚೆನ್ನಾಗಾಯ್ತು ಸರ್, ಖುಷಿ ಆಯ್ತು. ಇನ್ನು ಇಲ್ಲಿ ತನಕನೂ ಇದೆ, ನಡೀತಾ ಇದೆ. ಬೆಳಿಗ್ಗೆ 5 ಗಂಟೆಯಿಂದ ಇಲ್ಲಿವರೆಗೂ ನಡೀತಾ ಇದೆ ಸತ್ಸಂಗ. ಅಂದ್ರೆ ನೀವೆಲ್ಲರೂ ಸಾಧಕರಿದ್ದೀರಿ ಸರ್, ಅದು ಸರ್ ಖುಷಿ ಆಯ್ತು ಸರ್. ರೈಟ್. ಅಲ್ಲ, ಆ ಸಾಧಕರ ಗುಂಪಿಗೆ ನೀವು ಸೇರ್ಕೊಂಡ್ರೆ ನೀವು ಸಾಧಕರೇ ಆಗ್ತೀರಿ. ಪ್ರಯತ್ನ, ಆಶೀರ್ವಾದ ಗುರುಗಳು. ನನ್ನ ತಂದೆ ಕೂಡ ಟೀಚರ್ ಆಗಿದೆ ಸರ್. ಸರ್ ಹೇಳಿ ಸರ್. ಮೈಸೂರು ಡಿಸ್ಟ್ರಿಕ್ಟ್. ಹೇಳಿ ಸರ್ ಪ್ಲೀಸ್. ಹೇಳಿ. ಮೈಸೂರು ಡಿಸ್ಟ್ರಿಕ್ಟ್ ಅಲ್ಲಿ ನಂಜನಗೂಡು ಸರ್, ನಂಜನಗೂಡು ಹತ್ರ ಹಳ್ಳಿ. ನಮ್ ತಂದೆ ಕೂಡ ಟೀಚರ್ ಆಗಿದ್ದು ಸರ್. ನಾನು ಟೀಚರ್ ಮಗ ಇದ್ದೀನಿ ಸರ್. ನಾವು ಇನ್ನೊಬ್ರು ಗುರುಗಳನ್ನ ನೋಡಿ ಖುಷಿ ಆಯ್ತು ಸರ್. ತಂದೆ ನೋಡಿದಷ್ಟು ಖುಷಿ ಆಯ್ತು. ಈಗ ತಾವಿರೋದು ನಂಜನಗೂಡಲ್ಲ? ಇಲ್ಲ ಸರ್, ಊರು ನಾನು ಬೆಂಗಳೂರು ಕೆಲಸ ಮಾಡ್ತಾ ಇರೋದು ಸರ್. ಬೆಂಗಳೂರು ಇರೋದು. ಊರು ಬಂದು ಸ್ವಂತ ಊರು ನಂಜನಗೂಡು ಸರ್. ನಂಜನಗೂಡು ಹಳ್ಳಿ. ಸರಿ. ತುಂಬಾ ಚೆನ್ನಾಗಿತ್ತು ಸರ್ ಎಕ್ಸ್ಪ್ಲನೇಷನ್. ಅದು ಒಂಥರ ಎಷ್ಟು ಫ್ಲೋ ಆಗಿ ಸರಳವಾಗಿ ತಗೊಂಡೋದೆ ಸರ್. ತುಂಬಾ ಎಕ್ಸ್ಟ್ರಾರ್ಡಿನರಿ ಸರ್ ಕ್ಲಾಸ್ ಟೀಚಿಂಗ್. ಬಾರಿ ಚೆನ್ನಾಗಿ ಖುಷಿ ಆಯ್ತು ಸರ್. ಸರ್, ಪ್ರತಿದಿನ 3 ತರಗತಿ ಬರ್ತಾ ಇರುತ್ತೆ ಸರ್. ತುಂಬಾ ಅದ್ಭುತವಾದ ತರಗತಿ ಕ್ಲಾಸ್ಗಳೆಲ್ಲ ಬರ್ತಾ ಇದೆ. ನೀವ್ ಇದಕ್ಕೆ ಗ್ರೂಪ್ಗೆ ಜಾಯ್ನ್ ಆಗಿ ಸರ್.
ಆಯ್ತು ಸೊ ಮೇಡಮ್, ಆಯ್ತು. ಬೆಳಗ್ಗೆ 5 ಗಂಟೆಯಿಂದ 8 ಗಂಟೆ, ಮತ್ತೆ 11 ಗಂಟೆಯಿಂದ 12 ಗಂಟೆ ಮತ್ತೆ ಧ್ಯಾನ ಕಾರ್ಯಕ್ರಮ, 1 ಗಂಟೆ ಧ್ಯಾನ ಕಾರ್ಯಕ್ರಮ, ಎಲ್ಲ ಉಚಿತ ಕಾರ್ಯಕ್ರಮಗಳೇ. ಮತ್ತೆ ಮಧ್ಯಾಹ್ನದಲ್ಲಿ 3 ಗಂಟೆಯಿಂದ 4:15ವರೆಗೂ ಮತ್ತೆ ಇನ್ನೊಂದು ಧ್ಯಾನ ಮತ್ತು ಸತ್ಸಂಗ ಎರಡು ಸೇರ್ತದೆ. ಸೊ ಆ ರೀತಿಯಲ್ಲಿ ಅದು 21 ದಿವಸ ನಡೀತದೆ. 11ರಿಂದ 12 21 ದಿವಸ. ಈ ಬೆಳಗ್ಗೆ 5ರಿಂದ 8 ಗಂಟೆ 365 ದಿನಗಳು ನಡೀತಾ ಇರುತ್ತೆ. ಓಹೋ ಹೋ ಹೋ. ಎಸ್, ಸರಿ ಸರ್, ಆಯ್ತು. ಯಾವ ಗ್ರೂಪ್ಗೆ ನಂಬರ್ ಒಂದು ಶೇರ್ ಮಾಡಿ ಸರ್ ನಾನು. ಆ ನಂಬರು ಇದರಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಬಾ ನಿಮ್ಮ ನಂಬರ್, ಅಶ್ವಿನಿ ಹಾ, ಮೇಡಮ್. ಆಯ್ತು ಆಯ್ತು. ಸರ್ ನಂಬರ್ ಶೇರ್ ಮಾಡ್ತೀನಿ ಸರ್. ಹಾ, ಆಯ್ತು 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 ಮೇಡಮ್. ಕಾಲ್ ಮಾಡಿ ಸರ್, ನಿಮ್ಮನ್ನ ಆಡ್ ಮಾಡ್ತೀನಿ. ಯಾರು ಸರಿ. ಜಾಯ್ನ್ ಆಗ್ಬೇಕಂತಾರೋ 3 ಗ್ರೂಪಲ್ಲಿ ಜಾಯ್ನ್ ಆಗ್ಬೇಕಂದ್ರೆ ಕಾಲ್ ಮಾಡಿ, ಅವರು ಲಿಂಕ್ ಅಲ್ಲಿ ಕಳಿಸ್ತಾರೆ. ಓಕೆ, 365. ಆಯ್ತು ಮೇಡಮ್, ಆಯ್ತು. ಥ್ಯಾಂಕ್ ಯು. ನಮಸ್ತೆ. ಶ್ರೀನಿವಾಸ್ ಅವರು ಮಾತಾಡಿ. ಶ್ರೀನಿವಾಸ್ ಅವರೇ, ನೀವು ವಿಡಿಯೋ ಆನ್ ಮಾಡಿದ್ರೆ ಮಾತಾಡಿ. ನಮಸ್ಕಾರ ಸರ್. ನಮಸ್ಕಾರ. ಯಾಕೋ ಬೇಜಾರಲ್ಲಿ ಕೂತಂಗ್ ಕಾಣಿಸ್ತಾ ಇತ್ತು. ಇಲ್ಲ ಸರ್, ಬೇಜಾರೇನಿಲ್ಲ ಸರ್. ಕುಂತಿದೆ ಇಲ್ವಾ? ಅಷ್ಟೇ, ಸೋಫಾ ಮೇಲೆ ಕುಂತಿದೆ. ಬೆಳಿಗ್ಗೆ ಸೂರ್ಯ ನಮಸ್ಕಾರ ಸ್ವಲ್ಪ ಜಾಸ್ತಿ ಮಾಡಿದೆ ಅನ್ಸುತ್ತೆ ಇವತ್ತು. ಹಾ, ಇದ್ರಲ್ಲಿ 18 ಮಾಡ್ತಾ ಇದ್ದೆ. ರೈಟ್. ಅದಕ್ಕೆ ಕೈ ಹಿಂಗ್ ಇಟ್ಕೊಂಡಿದೆ ಅಷ್ಟೇ ಸರ್, ಸಪೋರ್ಟ್ ಬೇರೆ ಇಲ್ಲ, ಬೇಜಾರಿಲ್ಲ ಸರ್. ಅದು ಬೇಜಾರಾಗುವಂತ ಪ್ರೋಗ್ರಾಮೇ ಅಲ್ಲ ಸರ್ ಇದು. ಬೆಳಗ್ಗೆಯಿಂದ ಯಾವುದು ಒಂದ್ 5 ನಿಮಿಷನೂ ಎಲ್ಲೂ ಬೇಜಾರು ಎಲ್ಲೂ ಆಗೋದೇ ಇಲ್ಲ ಸರ್. ಅದ್ರಲ್ಲೂ ನೀವಂತೂ ಉಪಕಥೆಗಳು ಅವು ಇವು ಹೇಳಿ ಯಾರೋ ಮಲಗಿದ್ರೆ ತಕ್ಕಂತ ಎದ್ದು ಕೂತ್ಕೊಂಡ್ಬಿಡ್ತಾರೆ ಸರ್. ಅಷ್ಟು ಚೆನ್ನಾಗಿ ಹೇಳ್ತಾ ಇರ್ತೀರಾ, ಅದನ್ನು ಶಾಲ್ ಸುತ್ತಿ ಹೇಳ್ತಾ ಇರ್ತೀರಾ. ಅವರು ಈಗ ಈ ತರಕಾರಿ ಕುಯ್ತಾ ಇದ್ರು ಪಕ್ಕ ಇಟ್ಬಿಟ್ಟು ನಿಮ್ ಮಾತು ಕೇಳಬೇಕು ಆತರ ಮಾಡ್ತೀರ. ರೈಟ್. ಇದು ಮುದ್ರದಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸರ್. ನಾವ್ ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ರಂಗನಾಥ್ ಗುರೂಜಿ ಅವ್ರಿಗೆ ಮತ್ತೆ ನಾಗರಾಜ್ ಗುರೂಜಿ ಅವ್ರಿಗೆ ಪೂರ್ವಕ ವಂದನೆಗಳು ಸರ್. ರೈಟ್, ಅಭ್ಯಾಸ ಇಂಪಾರ್ಟೆಂಟ್. ಮುದ್ರಾ ಖಂಡಿತ ಮಾಡ್ತೀವಿ ಸರ್. ಅವ್ರು ಹೇಳಿದಾರೆ 21 ಡೇಸ್ ಅಂತ, 21 ಡೇಸ್ 48 ಡೇಸ್ ಅವ್ರು ಏನ್ ಹೇಳ್ತಾರೋ ಅದನ್ನ ಖಂಡಿತ ಮಾಡ್ತೀವಿ ಸರ್. ಎಸ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಎಸ್. ಸಾವಿತ್ರಿ ಮೇಡಮ್ ಮಾತಾಡಿ. ಸಾವಿತ್ರಿ ಮೇಡಮ್. ಮಾಡ್ತಾರೆ ಎಲ್ಲರಿಗೂ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡ್ತಾ ಇದ್ದಾರೆ. ಈಗ ಹಲವಾರು ಒಂದು ಮುದ್ರೆಗಳ ಮುಖಾಂತರ ನಾನು ಚಕ್ರ ಧ್ಯಾನ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಒಂದೊಂದು ಅಂತ ಹೇಳಿ ಇವತ್ತಿನ ವಿಷಯಕ್ಕೆ ತುಂಬಾ ಒಂದು ಖುಷಿ ಐತೆ. ಮತ್ತು ಇನ್ನೂ ಹೆಚ್ಚಿಗೆ ತಿಳ್ಕೊಂಡು ಯಾವ ಚಕ್ರಗಳನ್ನ ಯಾವ ರೀತಿ ನಾವು ಪ್ರಗತಿ ಪಥದತ್ತ ಒಯ್ಯಬೇಕಂತ ಹೇಳಿದಿಂದ ಇನ್ನೂ ಎಷ್ಟು ಆಳವಾಗಿ ತಿಳ್ಕೊಂಡಷ್ಟೇ ಕಡಿಮೆ ಅಲ್ದದ್ದು. ನನ್ ತುಂಬಾ ಖುಷಿ ಆಯ್ತು. ಇವತ್ತಿನ ಕಾರ್ಯಕ್ರಮ ಎಲ್ಲವೂ ನಾಗರಾಜ ಗುರುಗಳು ಹೇಳಿದಾಯ್ತು. ತಮ್ಮೆಲ್ಲರೂ ಒಂದು ಕಾರ್ಯಕ್ರಮಕ್ಕೆ ನನಗೆ ಬಹಳ ಒಂದು ಆನಂದ ಆಯ್ತು. ಆಮೇಲೆ ನಿನ್ನೆ ನಾನು ಇದು ಕಾರ್ಯಕ್ರಮಕ್ಕೆ ಹೋಗಿದ್ದರೆ ಅಲ್ಲಿ ಪ್ರಚಾರ ಮಾಡಿದೆ. ಮತ್ತೊಂದು 2-3 ಹಳ್ಳಿ ಜನರಿಗೂ ಅವ್ರಿಗೆಲ್ಲ ಹೇಳಿ ಅವ್ರಿಗೆಲ್ಲರೂ ಕೊಟ್ಟಿರ್ತಾರೆ. ಆಮೇಲೆ ಅವರು ಎಲ್ಲರೂ ಬರ್ಲಿಕ್ಕೆ ಅವರು ರೆಡಿ ಆಗ್ಯಾರ ಚಿಕ್ಕೋಡಿ ಕಾರ್ಯಕ್ರಮಕ್ಕೆ. ಮಾಡ್ತಾ ಇದ್ದೀನಿ. ಇನ್ನು ಆ ಕಡೆ ಫೋನ್ ಮಾಡಿ ಅವ್ರಿಗೆಲ್ಲ ತಿಳಿಸಿ ಅವ್ರಿಗೆಲ್ಲರೂ ಚಿಕ್ಕೋಡಿ ಕಾರ್ಯಕ್ರಮ ನಿಮ್ಮ ನಡೆ ಚಿಕ್ಕೋಡಿ ಕಡೆ ಅಂತ ಹೇಳಿ ಅವ್ರಿಗೆ ಸ್ವಲ್ಪ ಹೆಚ್ಚಿಗೆ ಹುಡುಗಿಸುವಂತ ಕೆಲಸ ಸಾಕ್ತಾ ಇದ್ದಾರೆ. ಪರ್ಸನಲ್ ಆಗಿ ಇನ್ವೈಟ್ ಮಾಡಿ ಬರ್ತಾರೆ. ಪರ್ಸನಲ್ ಮಾಡಿದ್ರೆ ಬರ್ತಾರೆ ಎಲ್ಲರೂ. ಓಕೆ, ಎಲ್ಲರೂ ಕಾಲ್ ನಮ್ಮ ಈ ಕಾರ್ಯಕ್ರಮಗಳ ಪ್ರಚಾರದಲ್ಲಿ ರಾಯಚೂರು ಮತ್ತೆ ಸಿದ್ರಬೆಟ್ಟ ಈ ಕಡೆ ಎಲ್ಲ ಹೇಗೆ ಲಕ್ಷ್ಮೀಕಾಂತಮ್ನವರು ನಾಯಕತ್ವ ತಕೊಂಡು ಮಾಡಿದ್ರು, ಹಾಗೆ ಸಾವಿತ್ರಿ ಅವರು ಚಿಕ್ಕೋಡಿ ಮತ್ತು ಬೆಳಗಾಂ ಕಾರ್ಯಕ್ರಮಕ್ಕೆ ಸಾವಿತ್ರಿ ಅವರು ತುಂಬಾ ಚೆನ್ನಾಗಿ ನಾಯಕತ್ವ ತಗೊಂಡಿದ್ದಾರೆ. ಅವರ ನಾಯಕತ್ವದಲ್ಲಿ ನಮ್ಮ ಕಾರ್ಯಕ್ರಮ ಬಹಳ ಯಶಸ್ವಿ ಆಗ್ಲಿ ಅಂತೇಳಿ ಕೇಳ್ಕೊಳ್ಳೋಣ. ಥ್ಯಾಂಕ್ ಯು ಗುರು. ಇದೊಂದು ನಮಗೆ ಶಿವಭಾಗ್ಯ ಸಿಕ್ಕಿದ್ದಕ್ಕ ತಮ್ಮೆಲ್ಲರಿಗೂ ಒಂದು ಕೊಟ್ಟಿದ್ದಕ್ಕಾಗಿ ಧನ್ಯವಾದ. ರೈಟ್, ಥ್ಯಾಂಕ್ ಯು. ಪೂರ್ಣಿಮಾ ಮೇಡಮ್. ನಮಸ್ತೆ ಗುರುಗಳೇ. ನಮಸ್ತೆ ಗುರುಗಳೇ. ನಮಸ್ತೆ ಎಲ್ಲರಿಗೂ. ನಮಸ್ಕಾರಮ್ಮ. ತುಂಬಾ ಆನಂದವಾಗುತ್ತೆ ಗುರುಜಿ, ನಿಮ್ ಮಾತುಗಳು ಸ್ವಾರಸ್ಯಕರವಾಗಿ ಹೇಳೋ ರೀತಿ. ಎಷ್ಟಾದ್ರೂ ಗುರುಗಳು ನಮ್ಗೆಲ್ಲ ಸದ್ಗುರುಗಳು. ನಾನು ಒಂದ್ ಸಂಕಲ್ಪ ಮಾಡಿದೀನಿ. ಗುರುಜಿ ಹೇಳ್ತಿದ್ರು ನೆನ್ನೆ, ಯಾವಾಗ್ಲೂ ಹೇಳ್ತಿರ್ತಾರೆ ಸಂಕಲ್ಪ ಮಾಡ್ಕೋಬೇಕು ಅಟ್ಲೀಸ್ಟ್ 48 ದಿನ ಅಥವಾ 21 ದಿನ ಮಾಡ್ಬೇಕು ಅಂತ. ತುಂಬಾ ಬ್ರೇಕ್ ಆಗ್ತಾ ಇರತ್ತೆ. ನೀವ್ ಹೇಳ್ತಿರಲ್ಲ ಯಾಕಪ್ಪ ಇಷ್ಟೊಂದು ವಿಘ್ನ ಆಗತ್ತೆ ಅಂತ. ಅದ ವಿಘ್ನಗಳನ್ನೆಲ್ಲ ಮೀರ್ಕೊಂಡೇ ಹೋಗ್ಬೇಕು ಅಂತ ನನ್ಗೆ ಸಮಾಧಾನ ಆಯ್ತು. ಯಾಕೋ ಆಗ್ತಾನೆ ಇಲ್ವಲ್ಲ ನಿರಂತರವಾಗಿ ಅಂತ. ಇವನನ್ನ ಕೂರ್ಸ್ಕೊಂಡು ಇನ್ಮೇಲೆ
ಖಂಡಿತವಾಗ್ಲೂ 5 ಗಂಟೆಯಿಂದಾನೇ ನಾನು ಕುತ್ಕೋತೀನಿ, ಮಗುನ ಅವ್ರಿಗೆ ಕೊಟ್ಬಿಟ್ಟು ಏನೋ ಒಂದ್ ಪ್ಲಾನ್ ಮಾಡೇ ಮಾಡ್ತೀನಿ. ನಿದ್ದೆ ಇರ್ಲಿಲ್ಲ ಇಷ್ಟ ದಿವಸ, ಏನೋ ಮಾಡ್ತೀನಿ ಗುರುಜಿ, ನಾನು ಸಂಕಲ್ಪ ಮಾಡ್ಕೊಂಡ್ಬಿಟ್ಟಿದೀನಿ. ಆಮೇಲೆ ಭಜಗೋವಿಂದಮ್ಮು ಒಂದೊಂದೇ ಪ್ಯಾರ ಇವನಿಗೂ ಹೇಳ್ಕೊಡ್ತಾ ಇದೀನಿ. ನಂಗೂ ಒಂದ್ ರಿವೈಸ್ ಆಗ್ತಾ ಇದೆ. ನಾನು ಸ್ಕೂಲ್ ಡೇಸ್ ಅಲ್ಲೆಲ್ಲ ಕೋರಸ್ ಅಲ್ಲಿ ಸೀನಿಯರ್ಸ್ ಸ್ಟೂಡೆಂಟ್ಸ್ ಜೊತೆಗೆ ಹಾಡ್ತಿದ್ದೆ ಗಾಂಧಿ ಭವನಲ್ಲಿ. ಅದನ್ನ ನಾನು ಹಾಡ್ತೀನಿ. ಒಂದ್ ಪ್ಯಾರ ಇವಾಗ ಹೇಳ್ತೀನಿ. ಎಷ್ಟು ಚೆನ್ನಾಗಿದೆ ಒಂದೊಂದು ಪ್ಯಾರನು, ಇಷ್ಟೊಂದು ತೂಕವಾಗಿದ್ಯೋ, ಇಷ್ಟೊಂದೆಲ್ಲ ಇದೆಯೋ ವಿಚಾರಗಳು ಅಂತ ನೀವ್ ಹೇಳ್ಬೇಕಾರೆ ಗೊತ್ತಾಗ್ತಾ ಇದೆ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ದುಃಖಂ ಕರಣೇ ನಹಿ ನಹಿ ರಕ್ಷತಿ ದುಃಖಂ ಕರಣೇ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಇದು ಹಾಡ್ತಿದ್ವಷ್ಟೇ ಗುರುಜಿ. ಈಗ ವಾಗಾರ್ಥ ತಿಳ್ಕೊಂಡು ಹಾಡೋದಿದೆಯಲ್ಲ, ಅದು ಇನ್ನೂ ಒಂಥರ ಮನಸ್ಸಿಗೆ ಆನಂದ ಆಗತ್ತೆ. ನೀವ್ ಅದಕ್ಕೆ ನಮ್ಗೆ ಆ ಜ್ಞಾನದ ಕಣ್ಣನ್ನ, ಆ ದಿವ್ಯ ಚಕ್ಷುವನ್ನ ನಮ್ಗೆ ತೆರೆಯುವಂತೆ ಮಾಡ್ತಾ ಇದ್ದೀರಾ. ನಿಮ್ಗೆ ಹಾಗೆ ರಂಗನಾಥ ಗುರುಜಿ ಅವರಿಗೆ ಅನಂತ ಅನಂತ ಪ್ರಣಾಮಗಳು, ನಮನಗಳು ಗುರುಗಳೇ. ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್. ಈ ಮಧ್ಯದಲ್ಲಿ ನಾನೇನ್ ಹೇಳ್ಬೇಕು ಅಂತಂದ್ರೆ, ನಾನೆಲ್ಲೂ ಅಟೆಂಡ್ ಮಾಡಕ್ ಆಗ್ತಾ ಇಲ್ಲ, ಚಿಕ್ಕ ಮಗು ಇದೆ, ಅಶ್ವಿನಿ ಮೇಡಮ್ ಎಲ್ಲಾ ಕಡೆ ನೀವೆಲ್ಲ ಹೋಗ್ತಾ ಇದ್ದೀರಾ ಅಂತಂದ್ರಿ. ಅದಲ್ಲ ಮೇಡಮ್ ವಿಷಯ. ಮುಂದೆ ನಿಮಗೆ ಒಂದು ದೊಡ್ಡದ ಬಹುಮಾನ ಪ್ರಶಸ್ತಿನೇ ಕಾಯ್ದಿದೆ. ಅದಕ್ಕಾಗಿ ಕೆಲವೊಂದೆಲ್ಲ ನೀವ್ ಹೇಳಿದ್ರು ವಿಘ್ನ ಅಲ್ಲ, ವಿಶೇಷವಾದ ಪ್ರಶಸ್ತಿಗೋಸ್ಕರ ಈ ತರದ್ದೆಲ್ಲ ಆಗ್ತಿರುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇಲ್ಲಿ ಸಾಧನೆಯ ಹಾದಿ ಕಲ್ಲು ಮುಳ್ಳುಗಳಿಂದ ಕೂಡಿರ್ತಕ್ಕಂಥದ್ದು. ಸಾಧನೆಯ ಹಾದಿ ಆ ಹೂವಿನ ಹಾಸಿಗೆ ಎಲ್ಲ. ಅದರಲ್ಲೂ ಆಧ್ಯಾತ್ಮ ಸಾಧನೆ ಇದೆಯಲ್ಲ, ನಾನು ಆಗ್ಲೇ ಹೇಳಿದ್ನಲ್ಲ, ಆಧ್ಯಾತ್ಮ ಸಾಧಕನಿಗೆ ಸಾಕಷ್ಟು ಅಡ್ಡಿಗಳು, ಕುಟುಂಬದಲ್ಲೇ ಸಾಕಷ್ಟು ಅಡ್ಡಿ ಆತಂಕಗಳು, ವಿರೋಧಾಭಾಸಗಳು ಎಲ್ಲವನ್ನ ಉಂಟು ಮಾಡ್ತಾರೆ ಈ ದೇವತೆಗಳು. ಅವ್ರಿರೋದೇ ಅದಕ್ಕಾಗಿ. ಯಾಕೆ ಅಂತ ಹೇಳಿದ್ರೆ, ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮವಾದ್ಮೇಲೆ ಇನ್ ಪೂಜೆ ಮಾಡೋಕೆ ಇನ್ನೊಂದೇನಿದೆ ಅಂತ ಹೇಳಿ ಪೂಜೆ ಮಾಡದೆ ಹೋಯ್ತಾರಲ್ಲ. ನಾವು ಮಾಡ್ತಕ್ಕಂಥ ಪೂಜೆ ಹೋಮ ಹವನಗಳೇ ದೇವತೆಗಳಿಗೆ ಆಹಾರ. ಅವ್ರಿಗೆ ಶಕ್ತಿ ಬರ್ತಕ್ಕಂಥದ್ದು ನಾವು ಮಾಡ್ತಕ್ಕಂಥ ಪೂಜೆ ಪುರಸ್ಕಾರದಿಂದ. ನಾವು ಪೂಜೆನೆ ಮಾಡ್ದೇನೆ ಆತ್ಮ ಪೂಜೆನೇನ್ ಮಾಡ್ಕೊಂಡು ನಿಂತ್ಬಿಟ್ಟಾಗ ಅವ್ರಿಗೆ ಶಕ್ತಿ ಇಲ್ವಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅವರು, ನಮ್ಗೆ ಸಾಕಷ್ಟು ಅಡ್ಡಿಯನ್ನ ಉಂಟು ಮಾಡ್ತಾರೆ. ಆ ಅಡ್ಡಿಯನ್ನ ನಾವು ದಾಟಬೇಕು. ದಾಟಿದಾಗ ಅವರೇ ನಮಗೆ ಸಹಕಾರಿಯಾಗಿ ನಿಂತ್ಕೊಳ್ತಾರೆ. ಯಾಕೆಂತ ಹೇಳ್ತಾರೆ, ಜ್ಞಾನಿಯ ದೇವತೆಗಳು ಜ್ಞಾನಿಯ ಕೆಳಗಂತೆ, ಅಜ್ಞಾನಿಯ ಮೇಲಂತೆ. ಅರ್ಥ ಮಾಡ್ಕೊಳ್ಳಿ. ಜ್ಞಾನಿಯ ಕೆಳಗಿರ್ತಾರಂತೆ ದೇವತೆಗಳು, ಅಜ್ಞಾನಿಯ ಮೇಲಿರ್ತಾರಂತೆ. ಅಜ್ಞಾನಿ ಆದವನ್ಮೇಲೆ ದರ್ಪ ತೋರ್ಸೋದು, ಅವನಿಗೆ ಸಾಕಷ್ಟು ಹಿಂಸೆ ಕೊಡೋದು, ಇದನ್ನೆಲ್ಲ ಮಾಡ್ತಾರಂತೆ. ಅದೇ ಜ್ಞಾನಿ ಆದವನ ಕೈ ಕೆಳಗಿರ್ತಾರಂತೆ. ಜ್ಞಾನಿ ಏನ್ ಹೇಳ್ತಾನೆ ಅದನ್ನ ಅವ್ರು ತನಗೂ ಒದಗಿಸ್ಕೊಡ್ತಾರಂತೆ. ಅದಕ್ಕೆ ಶುದ್ಧ ಜ್ಞಾನಿ ಆದವನಿಗೆ ಯಾವುದರ ಕೊರತೆಯೂ ಇಲ್ಲ. ಯಾವ ಅಡ್ಡಿ ಆತಂಕಗಳು ಬಂದ್ರು ಕೂಡ ಅದನ್ನ ಅವನು ಮೀರಿ ನಿಲ್ತಾನೆ. ಆದ್ರಿಂದ ಇಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ ಆ ಒಂದು ಮಾರ್ಗದಲ್ಲಿ ನಡಿಬೇಕು. ಆ ಸಾಧನೆಯ ಹಾದಿಯನ್ನ ದಾಟಬೇಕು. ಅದೆಷ್ಟೇ ಸಮಸ್ಯೆ ಬರ್ಲಿ, ಅದೆಂತ ತೊಡಕುಗಳೇ ಬರ್ಲಿ, ನನ್ನ ಸಾಧನೆಯನ್ನ ನಾನು ಬಿಡೋದಿಲ್ಲ ಅಂತ ಹೇಳಿ ನಿಶ್ಚಲವಾಗಿ ನಿಂತ್ಕೊಂಡು ಮಾಡ್ಬೇಕು. ಮಾಡಿ. ತುಂಬಾ ಸಂತೋಷ. ಥ್ಯಾಂಕ್ ಯು ಗುರುಗಳೇ. ಒಳ್ಳೇದಾಗಲಿ. ಥ್ಯಾಂಕ್ ಯು. ಮಾತಾಡಿ ಮಮತಾ. ಗುರುಗಳೇ ನಮಸ್ತೆ. ನಮಸ್ಕಾರ. ಗುರುಗಳೇ, ನನ್ಗೆ ಯಾವಾಗ್ಲೂ ಒಂದ್ ಕಾಡೋದು ಮೊದ್ಲು, ಯಾಕೆ ಹೆಣ್ಣಿಗೆ ಇಷ್ಟೊಂದು ಕಷ್ಟ ಅಂತ. ಯಾಕೆ ಹೆಣ್ಣಿಗೆ ಇಷ್ಟೊಂದು ಕಷ್ಟ? ಎಲ್ಲಾ ಹೆಣ್ಣಿಗೆ ಜವಾಬ್ದಾರಿಗಳು ಜೊತೆ ಕಷ್ಟಗಳು ಜೊತೆ ಬಂಧನಗಳು ಎಲ್ಲ ಯಾಕೆ ಅಂತ ಅನ್ಸೋದು. ಹಾಗೆ ಮೊನ್ನೆ ಮಹಾಭಾರತ ನೋಡ್ಬೇಕಾದ್ರೆ ನೋಡ್ದೆ, ದ್ರೌಪದಿ ಉಟ್ಬೇಕಾದ್ರೆ ಕೇಳ್ಕೊತಾನಲ್ಲ ಎಲ್ಲ ಕಷ್ಟನ. ಅವಾಗ
ಒಂದ್ ಕಣ್ಣಲ್ಲಿ ನೀರ್ ಬಂತು ಕೇಳಿ. ಓ ಇದೇನೆ ನಮ್ಮ, ಯಾಕೆಂದ್ರೆ ನಮ್ಮ ಮುಂದುವರೆದ ಭಾಗನೇ ಅಲ್ವಾ ಕಲಿಯುಗ, ದ್ವಾಪರ ಯುಗ ಇದ್ರದ್ದು. ಹಂಗಾಗಿ ನನ್ಗ ಅವಾಗ ಇದ್ರ ಮುಂದೆ ಹೊರದ ಭಾಗ, ಅದಕ್ಕೆ ಇಷ್ಟೆಲ್ಲ ಅಂತ. ಅದರಲ್ಲಿ ಸಾಧನೆ ಕೂಡ ಹೆಣ್ಣಿಗೆನೆ ಜಾಸ್ತಿ ಇರೋದು. ಅದಕ್ಕಿನ ಈಗ ನೀವ್ ಹೇಳಿದ್ರಿ ಇವತ್ತು ದೇವತೆಗಳು, ಈಗ ಪೂಜೆ ಮಾಡದ್ ಬಿಟ್ರೆ ದೇವತೆಗಳು ಕೂಡ ಕಷ್ಟ ಕೊಡ್ತಾರೆ. ಅದ್ರ ಜೊತೆಗೆ ಸಂಬಂಧಗಳು, ಈಗ ಅವರೆಲ್ಲೋ ನಮ್ಮ ಹೋಲ್ಡಿಂಗ್ಸ್ ಇಂದ ಹೊರಟೋಗ್ತಾರೆ ಇಲ್ವಾ, ಅಥವಾ ಬೇರೆ ಏನೋ ಇದಾಗ್ತಾರೆ ಅಂತ ಅವರು ಕೂಡ ತೊಂದರೆ ಕೊಡ್ತಿರ್ತಾರೆ. ಈಗ ನಾವು ಸಾಧನೆ ಮಾಡ್ಬೇಕು ಅಂದ್ರೆ ನೋಡಿ, ನಮ್ಗೆಲ್ಲೋ ಒಂದ್ ನಿಶ್ಚಲತೆ ಇರುತ್ತೆ, ಒಂದು ಸಂಕಲ್ಪ ಇರುತ್ತೆ. ನಾವೀಗ 2:45ಗೆ ಎದ್ದು ಕುತ್ಕೊಂಡಿರೋರು ಇನ್ನೂ ಕೂತಿದೀವಿ. ಏನೋ ಜ್ಞಾನ ಪಡ್ಕೊಳ್ಳೋದು, ಧ್ಯಾನ ಮಾಡೋದು, ಪ್ರತಿಯೊಂದನ್ನು ನಾವು ಮಾಡ್ತಾ ಇದೀವಿ. ನಮ್ಮಲ್ಲೆಲ್ಲೋ ಅದಾಗದೇನೆ ಬದಲಾವಣೆ ನಾವು ಮಾಡ್ಕೊಳ್ಳಿಲ್ಲ ಅಂದ್ರೂ ಅದಾಗದೇನೆ ಬದಲಾವಣೆ ಆಗ್ತಾ ಹೋಗುತ್ತೆ ಒಂದೊಂದನ್ನು. ಹಾಗೇನೆ ಈಗ ನಾವೀಗ ದೇವತೆಗಳು ನಮ್ಗೆ ಕಷ್ಟ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಅವ್ರನ್ನ ಪೂಜೆ ಮಾಡ್ಬೇಕಾ? ಇಲ್ಲ ನಾವ್ ಏನ್ ಮಾಡ್ತಿದ್ವಿ ಅದನ್ನೇ ಮುಂದುವರ್ಸ್ಬೇಕಾ? ಮನೆಯವರು ತೊಂದರೆ ಕೊಡ್ತಾರೆ ಈಗ ಸಾಧನೆಗೆ. ಅದಕ್ಕೆ ನಾವೀಗ ಮನೆಯವ್ರನ್ನ ಏನ್ ಮಾಡ್ಬೇಕು, ಯಾವ ತರ ಅವ್ರನ್ನ ನಾವು ಇದ್ ಮಾಡ್ಬೇಕು, ಇಲ್ಲ ನಮ್ ಸಾಧನೆನ ಹೆಚ್ಚು ಮಾಡ್ಬೇಕಾ ಅನ್ನೋದು ಈಗ ನಮ್ಗೊಂಥರ ಹೆಣ್ಮಕ್ಳಿಗೆ ಅದ್ರಲ್ಲೂ ಜವಾಬ್ದಾರಿಗಳು. ಬೆಳಗ್ಗೆ ಎದ್ರೆ ಟಿಫನ್ ಮಾಡ್ಬೇಕು, ಮನೆ ಕ್ಲೀನ್ ಮಾಡ್ಬೇಕು, ಅದ್ರ ಜೊತೆಗೆ ಇನ್ನೂ ಹೊರಗಡೆ ಕೆಲ್ಸಗಳು ಎಲ್ಲ ಜವಾಬ್ದಾರಿ ತುಂಬಾ ಇರುತ್ತೆ. ಇದನ್ನೆಲ್ಲ ನಿಭಾಯಿಸ್ಕೊಂಡ್ ನಾವ್ ಹೆಂಗಿದ್ರಲ್ಲಿ ಮುಂದುವರಿಬೇಕು ಅಂತ ನೀವು ನಮ್ಗೊಂದು ಜ್ಞಾನ ಕೊಡ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀವಿ. ರಂಗನಾಥ್ ಅವ್ರು ಅವಾಗ ಹೇಳ್ತಾ ಇರ್ತಾರೆ, ನೀವು ಮಾಡುವ ಕರ್ತವ್ಯವನ್ನ ಶ್ರದ್ಧೆಯಿಂದ ಮಾಡಿ, ನಿಮ್ಗೆ ಯೂನಿವರ್ಸ್ ನಿಮ್ಗೆ ಸಾಕಷ್ಟು ಸಪೋರ್ಟ್ ಮಾಡ್ತಾ ಹೋಗುತ್ತೆ ಅಂತ. ಪ್ರಾರಂಭದಲ್ಲಿ ನಮ್ಗೆಲ್ರಿಗೂ ಸಾಕಷ್ಟು ಅಡ್ಡಿ ಆತಂಕಗಳು ಬರ್ತವೆ. ಈವನ್ ನನಗೇನ್ ಅಡ್ಡಿ ಆತಂಕ ಇಲ್ವೇ? ನನಗೂ ಅಡ್ಡಿ ಆತಂಕ ಇದೆ. ಈ ಅಡ್ಡಿ ಆತಂಕವನ್ನೆಲ್ಲ ಮೆಟ್ಟಿ ನಿಲ್ಬೇಕು ನಾವು. ಮತ್ತೆ ಗೃಹ ಕೃತ್ಯಗಳನ್ನು ಕೂಡ ಅಚ್ಚುಕಟ್ಟಾಗಿ ಮಾಡ್ಲೇಬೇಕು. ನನ್ನ ಗುರುಗಳು ಹೇಳ್ತಾ ಇದ್ರು, ಅವರು ವ್ಯವಸಾಯಗಾರರು, ರೈತರು. ಅವ್ರೇನ್ ಹೇಳ್ತಿದ್ರು ಅಂತ ಹೇಳಿದ್ರೆ, ನೋಡ್ರಪ್ಪ ನಾನು ನಾಳೆ ಸತ್ಸಂಗದಲ್ಲಿ ಬೇರೆ ಊರ್ಗ್ ಹೋಗ್ಬೇಕು ಅಂತ ಹೇಳಿದ್ರೆ ನನಗೆ ಹಸುಗಳಿದ್ದಾವೆ, ರೇಷ್ಮೆ ಹುಳ ಮೇಯಿಸ್ತಿದ್ರು. ಅವ್ರೇನ್ ಮಾಡ್ತಿದ್ರು ಅಂತಂದ್ರೆ, ಹಿಂದಿನ ದಿನನೇ ಹಸುಗಳಿಗೆ ಬೇಕಾದ ಮೇವನ್ನೆಲ್ಲ ತಂದು ಇಟ್ಬಿಡ್ತಿದ್ರು. ಸಾಕಷ್ಟು ನೀರನ್ನು ಸಂಗ್ರಹ ಮಾಡಿಬಿಡ್ತಾ ಇದ್ರು. ಅವರ ಕುಟುಂಬದವರು ಯಾರು ಇದಕ್ಕೆ ವಿರೋಧ ಮಾಡಬಾರದು ಅಂತ. ಸೊ ಹಾಗೆ ಮತ್ತೆ ಆ ಹಸುಗಳಿಗೂ ಕೊರತೆ ಆಗ್ಬಾರದು ಅಂತ. ಹಾಗೆ ನಾವು ನಾಳೆ ದಿನ ನಾನು ಈ ಒಂದು ಸತ್ಸಂಗದಲ್ಲಿ ಭಾಗವಹಿಸ್ತಾ ಇದ್ದೀನಿ, ನಾನು ಈ ಕಾರ್ಯಕ್ರಮವನ್ನು ನಾನು ಯಶಸ್ವಿಯಾಗಿ ನಿರ್ವಹಣೆ ಮಾಡ್ಬೇಕು ಅಂತಂದಾಗ ನಾವೇನ್ ಮಾಡ್ಬೇಕು? ಇಂದಿನ ದಿನವೇ ಆ ನಾಳೆ ಮಾಡ್ಬೇಕಾದಂತಹ ಗೃಹ ಕೃತ್ಯಗಳನ್ನ, ಪೂರ್ವ ಸಿದ್ಧತೆಗಳನ್ನ ಮಾಡಿಟ್ಕೋಬೇಕು. ಈಗ ಬೆಳಿಗ್ಗೆ 5 ಗಂಟೆಗೆ ಹೋಗೋರಿಗೆ ಅಡಿಗೆ ಬೇಕಲ್ಲ. ಈ ಫ್ಯಾಕ್ಟ್ರಿಗಳಿಗೆ ಹೋಗ್ತಾರೆ ನೋಡಿ, ಫಸ್ಟ್ ಶಿಫ್ಟ್, ಅವ್ರಿಗೆ ಏನ್ ಮಾಡ್ತಾರೆ, 4 ಗಂಟೆಗೆ ಎದ್ದು ಅಡಿಗೆ ಮಾಡ್ಬೇಕಾದ್ರೆ ಕಷ್ಟ ಆಗುತ್ತೆ ಅಂತೇಳಿ ಹಿಂದಿನ ದಿನನೇ ಏನ್ ಮಾಡ್ತಾರೆ, ತರಕಾರಿ ಕತ್ತರಿಸಿಟ್ಕೊಳ್ಳೋದು, ಪಾತ್ರೆ ತೊಳೆದಿಟ್ಕೊಳ್ಳೋದು, ಎಲ್ಲಾ ಸಿದ್ಧತೆಯನ್ನು ಮಾಡಿ ಇಟ್ಕೊಂಡಿರ್ತಾರೆ. ಮಾಡಿ ಇಟ್ಕೊಂಡಿದ್ದು ಬೆಳಿಗ್ಗೆ ಎದ್ದ ತಕ್ಷಣ ಸ್ಟವ್ ಹಚ್ಬೇಕು, ಅರ್ಧ ಗಂಟೆಲಿ ಅವರ ಟಿಫನ್ ರೆಡಿ ಆಗ್ಬೇಕು, ಅವ್ರ ಬಾಕ್ಸ್ ರೆಡಿ ಮಾಡಿ ಕಳಿಸ್ಕೊಡ್ಬೇಕು. ಹೀಗೆ ಹೆಂಗ್ ಮಾಡ್ತಾರೆ ಆ ರೀತಿ ನಮ್ಮ ಈ ಗ್ರೂಪ್ ನಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಕೂಡ ತಮ್ಮ ಕಾರ್ಯದಲ್ಲಿ, ಅದಕ್ಕೆ ಹೇಳ್ತಾರೆ ಯೋಗ ಮಾಡುವವರ ಕರ್ಮಶು ಕೌಶಲಂ ಅಂತ ಹೇಳ್ತಾರೆ. ಅವ್ರು ಮಾಡ್ತಕ್ಕಂಥ ಕಾರ್ಯವೆಲ್ಲವೂ ಕೂಡ ಅಚ್ಚುಕಟ್ಟಾಗಿರುತ್ತೆ. ಅಂದ್ರೆ ಯಾರು ನೀನ್ ಈ ರೀತಿ ಈ ಕೆಲಸ ಮಾಡ್ಲಿಲ್ಲ ಅಂತ ನಮ್ಮನ್ನ ಹಂಗಸೋ ಹಾಗಿಲ್ಲ. ಹಾಗೆ ನಾವು ಪೂರ್ವ ಸಿದ್ಧತೆಯನ್ನ ಮಾಡಬೇಕು. ಪೂರ್ವ ಸಿದ್ಧತೆಯನ್ನ ಮಾಡಿ, ಯಾಕೆ ನಾವೆಲ್ಲ ಸಂಸಾರಿಗಳು, ಸಾಂಸಾರಿಕ ಜೀವನವನ್ನ ಮಾಡ್ತಾ ಇದ್ದೀವಿ, ಪ್ರಾಪಂಚಿಕ ವ್ಯವಹಾರದಲ್ಲೂ ತೊಡಗಿದ್ದೀವಿ. ಹೀಗಿರುವಾಗ ಇವ್ರು ಯಾರು ನಮಗೆ ವಿರೋಧವನ್ನ ವ್ಯಕ್ತಪಡಿಸಬಾರ್ದು ಅನ್ನೋದಾದ್ರೆ ನಾವು ಈಗೆಲ್ಲ ಪೂರ್ವ ಸಿದ್ಧತೆಯನ್ನ ಮಾಡಿಕೊಂಡು, ಮತ್ತೆ ನಾವು ಮಾಡ್ತಕ್ಕಂತ ಆಧ್ಯಾತ್ಮ ಸಾಧನೆ ಇದೆಯಲ್ಲ, ಈ ಸಾಧನೆಯಲ್ಲಿ ಶ್ರದ್ಧೆ ಇಟ್ಬೇಕು. ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ ಹೇಳಿ, ಯಾರು ಆ ಶ್ರದ್ಧೆಯಿಂದ ಮಾಡ್ತಾರೆ ಆಗ ದೇವತೆಗಳು ಖಂಡಿತವಾಗಿ ನಿಮಗೆ ಸಹಾಯಕಾರವಾಗಿ ನಿಲ್ತಾರೆ. ಮತ್ತೆ ಕುಟುಂಬಸ್ಥರು ಕೂಡ, ಇಲ್ಲಪ್ಪ ನನ್ನ ಹೆಂಡತಿ ಅಥವಾ ನನ್ನ ಮಗಳು ಅಥವಾ ನನ್ನ ಸೊಸೆನೋ ನಮ್ಮ ಅಮ್ಮನೋ ಈ ರೀತಿ ಮಾಡ್ತಾ ಇರೋದು ನಮ್ಮೆಲ್ಲರ ಒಳಿತಿಗಾಗಿ ಅಂತಕ್ಕಂಥದ್ದು ಅವ್ರಿಗೆ ಅರಿವಾಗ್ಬೇಕು. ಅಂದ್ರೆ ನನ್ನ ನಡೆ ಮತ್ತು ನನ್ನ ನುಡಿ ಎರಡೂ ಕೂಡ ಅವ್ರಿಗೆ ಅಪ್ಯಾಯಮಾನವಾಗ್ಬೇಕು. ಹಾಗಾದಾಗ ನಮಗೆ ಕುಟುಂಬದಲ್ಲೂ ಕೂಡ ಯಾವುದೇ ರೀತಿ ವಿರೋಧ ಬರೋದಿಲ್ಲ. ಯಾಕೆಂದ್ರೆ ನಾನು 35-40 ವರ್ಷಗಳ ಕಾಲ ನನ್ನ ಸರ್ವಿಸ್ ನಲ್ಲಿ ಇದ್ದ ಅಷ್ಟೂ ದಿವಸಗಳ ಕಾಲ ನನ್ನ ಹೆಂಡತಿ ಮಕ್ಕಳಿಗೆ ನಾನು ಯಾವುದೇ ರೀತಿಯ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ಲೇ ಇಲ್ಲ. ಅವರಿಗೆ ಪಾಸ್ಬುಕ್ ಕೊಟ್ಬಿಡ್ತಾ ಇದ್ದೆ.
ಚೆಕ್ ಬುಕ್ ಕೊಟ್ಬಿಡ್ತಾ ಇದ್ದೆ. ನಿಮ್ಗೆ ಯಾವಾಗ ಬೇಕೋ ಅವಾಗ ಹೋಗಿ ಡ್ರಾ ಮಾಡ್ಕೊಳ್ಳಿ, ನಿಮ್ ಮನೆ ವ್ಯವಹಾರ ಮಾಡಿ ಅಂತ. ಇಡೀ ರಾಜ್ಯದಾದ್ಯಂತ ನನ್ನನ್ನ ಸಂಪನ್ಮೂಲ ವ್ಯಕ್ತಿಯಾಗಿ, ರಿಸೋರ್ಸ್ ಪರ್ಸನ್ ಆಗಿ ನನ್ನನ್ನ ಹೊರಗಡೆ ಕಳಿಸ್ಕೊಟ್ಬಿಡೋರು ಇಲಾಖೆಯಿಂದ. ಹೋಗ್ತಾ ಇದ್ದೆ, ತಿಂಗಳಾನ್ಗಟ್ಲೆ ಇರ್ತಿದ್ದೆ. 6 ತಿಂಗಳಿಗೋ 3 ತಿಂಗಳಿಗೋ ಒಂದೊಂದಿನ ಮನೆಗೆ ಬರ್ತಿದ್ದೆ. ಆದ್ರೂ ಅವ್ರು ಮನೆ ವ್ಯವಹಾರವನ್ನ ನಡೆಸ್ಕೊಂಡು ಹೋಗ್ತಾ ಇದ್ರು. ನನಗೆ ಯಾವುದೇ ರೀತಿಯ ಅಡ್ಡಿಯನ್ನ ಮಾಡಿ. ಯೋಗ ಮಾಡ್ಬೇಕಾದ್ರೂ ಕೂಡ ಅಷ್ಟೇ, ಯೋಗಕ್ಕೂ ನನಗೆ ಯಾವುದೇ ರೀತಿಯ ಅಡ್ಡಿ ಆತಂಕ, ಯಾಕೆಂದ್ರೆ ನನ್ನಲ್ಲಿ ಇದನ್ನ ಸಾಧನೆ ಮಾಡ್ಲೇಬೇಕು ಅಂತಕ್ಕಂಥ ಛಲ ಮತ್ತೆ ನಿಶ್ಚಲವಾದದ್ದು. ಆ ನಿಶ್ಚಲ ತತ್ವದಲ್ಲಿ ಮನಸ್ಸನ್ನ ನಿಲ್ಲಿಸ್ಕೊಂಡಿದ್ರಿಂದ ನನಗೆ ಯಾವುದೇ ಅಡ್ಡಿ ಆತಂಕ ಆಗ್ಲಿಲ್ಲ. ಹೆಣ್ಮಕ್ಳು ಸ್ವಲ್ಪ ಕಷ್ಟ ಇದೆ, ನನಗಾದಷ್ಟು ಸುಲಭ ನಿಮ್ಗೆ ಆಗೋದಿಲ್ಲ. ಅದು ನನಗೆ ಅನುಭವ ಇದೆ, ಯಾಕೆಂದ್ರೆ ನನಗೂ 2 ಹೆಣ್ಮಕ್ಳಿದ್ದಾರೆ. ಹಾಗಾಗಿ ಅವ್ರ ಜೊತೆನಲ್ಲಿ ನಾನು ಜೀವನ ಮಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ ಅವರ ಮನೆ ವ್ಯವಹಾರಗಳನ್ನು. ಆದ್ರಿಂದ ನೀವು ಇಷ್ಟರ ಮಧ್ಯದಲ್ಲಿ ಇದನ್ನ ಸಾಧಿಸ್ಕೊಂಡು ಹೋಗ್ತಾ ಇದ್ದೀರಲ್ಲ, ಯು ಆರ್ ದಿ ಗ್ರೇಟ್. ನಿಜವಾದ ನೀವೇ ಸನ್ಯಾಸಿ, ನಿಜವಾದ ನೀವೇ ಸಾಧಕರು. ಅರ್ಥ ಮಾಡ್ಕೊಳ್ಳಿ, ಈ ಎಲ್ಲ ತೊಡಕುಗಳ ಮಧ್ಯೆ ನೀವು ಸಾಧನೆ ಮಾಡ್ತಾ ಇದ್ದೀರಲ್ಲ, ನಿಮ್ಗಿಂತ ಉನ್ನತವಾದಂತ ಒಬ್ಬ ಸನ್ಯಾಸಿ ಇಲ್ಲ, ನಿಮ್ಗಿಂತ ಉನ್ನತವಾದ ಒಬ್ಬ ಸಾಧಕ ಇಲ್ಲ. ಎಲ್ಲವನ್ನ ಸಂಸಾರವನ್ನೆಲ್ಲ ತ್ಯಜಿಸಿ ಕಾಡ್ನಲ್ಲೋ ಕೂತ್ಕೊಂಡು, ಮರದಡಿಲಿ ಕೂತ್ಕೊಂಡು, ಮೂಗಿಡ್ಕೊಂಡು ಕೂತ್ಕೊತಾನಲ್ಲ, ಅವನ್ ದೊಡ್ಡ ಸಾಧಕನಲ್ಲ. ನಿಜವಾದ ಸಾಧಕರು ಅಂದ್ರೆ ಕುಟುಂಬ ಜೀವನದಲ್ಲಿ ಇದ್ಕೊಂಡು ಪ್ರಾಪಂಚಿಕ ವ್ಯವಹಾರಗಳನ್ನು ಮಾಡ್ತಾ ಇದ್ದೀರಲ್ಲ, ನಿಜವಾಗಿ ನೀವು ಸಾಧಕರು. ಆದ್ರಿಂದ ಆ ನಂಬಿಕೆ, ಆ ವಿಶ್ವಾಸ ಇಟ್ಕೊಳ್ಳಿ, ಸಾಧನೆ ಮಾಡಿ, ಖಂಡಿತ ನಿಮ್ಗೆ ಒಳ್ಳೇದಾಗಿ. ಥ್ಯಾಂಕ್ ಯು ಗುರುಗಳೇ, ಧನ್ಯವಾದ. ರೈಟ್. ಥ್ಯಾಂಕ್ಸ್. ಮಧುರಾ ಮೇಡಮ್, ವಿಡಿಯೋಸ್ ಬಗ್ಗೆ ಹೇಳಿ. ನಮಸ್ತೆ. ನಮಸ್ತೆ ಮಾಸ್ಟರ್ಸ್. ಎಲ್ರು, ನಾನು ಚಾಟ್ ಬಾಕ್ಸ್ ಅಲ್ಲಿ ಒಂದು ಅಂದ್ರೆ ಶನಿವಾರದ ನಮ್ಮ ಪ್ರೋಗ್ರಾಮ್ ಇಂದ ವಿಡಿಯೋನ ಶೇರ್ ಮಾಡಿದ್ದೀನಿ, ಲಿಂಕ್ ಬಂದಿದೆ. ಎಲ್ರು ಲೈಕ್ ಮಾಡಿ ಮತ್ತೆ ಕಾಮೆಂಟ್ಸ್ ಮಾಡಿ, ಆಮೇಲೆ ಚಾಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ನಮ್ಗೆ ವಾಪಸ್ ರಿಪ್ಲೈ ಮಾಡಿ, ಅವಾಗ ಗೊತ್ತಾಗುತ್ತೆ ಯಾರು ಎಷ್ಟು ಜನ ನೋಡಿದೀರಾ ಅಂತ. ಇವಾಗಷ್ಟೇ ಹಾಕಿದೀನಿ ನೋಡಿ, ಬ್ಲೂ ಲಿಂಕ್ ಅಲ್ಲಿ ಬಂದಿರುತ್ತೆ, ಟಚ್ ಮಾಡಿದ್ರೆ ಅದು ಯೂಟ್ಯೂಬ್ ವಿಡಿಯೋಕ್ ಹೋಗುತ್ತೆ. ನೆಕ್ಸ್ಟ್ ಎಲ್ಲ ಮುಂಚೆ ಮಾಸ್ಟರ್ಸ್ ನೋಡಿ. ನಾಳೆ ಇನ್ ಸ್ವಲ್ಪ ಮುಂಚೆ ಹಾಕಿ. ಆಯ್ತು ಸರ್, ಆಯ್ತು ಗುರು. ಅದು ಹೌದು ಸರ್, ಹಾಕ್ಬೇಕಿತ್ತು ಮುದ್ರಾ ನಾನು. ಥೆರಪಿ ಮುದ್ರಾ ಥೆರಪಿ ಆಗಿದ ತಕ್ಷಣ ಹಾಕಿ, ಬೆಟರ್. ಓಕೆ ಸರ್, ಓಕೆ. ರೈಟ್. ಎಲ್ಲರೂ ಲೈಕ್ ಮಾಡಿ, ಮತ್ತೆ ಒಂದು ಕಾಮೆಂಟ್ ಇದ್ರೆ ಕಾಮೆಂಟ್ ಏನಾದ್ರೂ ಒಂದು ಸಿಂಬಲ್ ಹಾಕ್ಬೋದು ನೀವು. ರೈಟ್. ಒಂದು 2 ನಿಮಿಷ, ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ಸ್. 2 ನಿಮಿಷ ಎಲ್ಲರೂ ಮಾಡಿ. ಯಾರಾದ್ರೂ ಮಾತಾಡೋರಿದ್ರೆ ಕೊಡಿ ಗುರುಜಿ, ಅವರು ಲೈಕ್ ಮಾಡ್ತಾ ಇರ್ತಾರೆ. ಗೀತಾ ಮೇಡಮ್ ಮಾತಾಡಿ. ಬಿಸಿ ಆದ್ರೆ ಅನ್ಸುತ್ತೆ. ಓಕೆ ಮಾಸ್ಟರ್ಸ್, ಯಾರಾದ್ರೂ ಮಾತಾಡೋದಿದ್ರೆ, ಈಗ ಗುರುಜಿ ಅವರು ಹೇಳಿದ್ರು ಭಜಗೋವಿಂದ್ ಬಗ್ಗೆ, ಯಾವುದೇ ವಿಚಾರದಿದ್ರು ನೀವು ಶೇರ್ ಮಾಡ್ಕೋಬಹುದು, ಹ್ಯಾಂಡ್ ರೈಸ್ ಮಾಡಿ. ಲೈಕ್ ಮಾಡಕ್ ಮಾಸ್ಟರ್ಸ್. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ಮುದ್ರೆ ತುಂಬಾನೇ ಚೆನ್ನಾಗ್ ಬಂತು. ನೆನ್ನೆ ಆಲ್ಮೋಸ್ಟ್ ಅಲ್ಲಿ ನಾನು ಸ್ವಲ್ಪ ಪ್ರಯತ್ನ ಮಾಡಿದೀನಿ, ಆಲ್ಮೋಸ್ಟ್ ಅಲ್ಲಿ ಎಲ್ಲ ಮಾಸ್ಟರ್ಸ್ ಗೆ ಕಳ್ಸೋದೊಂದು ಪ್ರಯತ್ನ. ಇನ್ನು 2 ದಿನಗಳ ಇನ್ನೂ ಅವಕಾಶ ಇದೆ. ಇನ್ನು ಚೆನ್ನಾಗಿ ಮೂಡಿ ಎಲ್ಲರಿಗೂ ಸರ್ಟಿಫಿಕೇಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅದ್ರ ಬಗ್ಗೆ ಮುದ್ರೆಗಳಂದ್ರೆ ಅದ್ರ ಬಗ್ಗೆ ನಮಗೂ ತುಂಬಾ ಆಸಕ್ತಿ ಇದೆ. ಎಲ್ಲಾ ಮಾಸ್ಟರ್ಸ್ ತುಂಬಾ ಆಸಕ್ತಿಯಿಂದ ಇವತ್ತು ಜಾಯಿನ್ ಆಗಿದ್ರು. ಓಕೆ, ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆ ತನಕನೂ ಸಹ ಒನ್ ಅವರ್ ಧ್ಯಾನ ಇರುತ್ತೆ, ಮತ್ತೆ ಮುದ್ರೆ ಇರುತ್ತೆ, ದಿನಕ್ಕೊಂದು ಮುದ್ರೆಗಳು. ಹಾಗೆ ಮತ್ತೆ 3 ಗಂಟೆಯಿಂದ 4:30ವರೆಗೂ ಧ್ಯಾನ, ಸ್ವ ಅಧ್ಯಾಯ ಮಾಸ್ಟರ್ಸ್ ಕಡೆಯಿಂದ ಇರುತ್ತೆ. ಆಮೇಲೆ ಪ್ರಶ್ನೋತ್ತರ ಇರುತ್ತೆ. ಮಾಸ್ಟರ್ಸ್ ಎಲ್ಲರೂ ಜಾಯಿನ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ನನ್ಗೆ ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಎಸ್ ಗುರುಜಿ, ಇಬ್ರು ಗುರುಜಿ ಹೇಳ್ತಾ ಇರ್ತಾರೆ ನಮ್ಗೆ ಪ್ರಕೃತಿ ಸಹಾಯ ಮಾಡ್ತಾ ಇರುತ್ತೆ ಅಂತ. ಎಷ್ಟೇ ಜೀವನದಲ್ಲಿ ಜಂಜಾಟ, ಏನೇ ಮಾನಸಿಕ ಅಸ್ವಸ್ಥತೆ ಇರ್ಲಿ, ನಾವು ಒಂದ್ ಕೆಲಸ ಮಾಡ್ತೀವಿ ಅಂತ ಅನ್ಕೊಂಡ್ರೆ ಅದಾಗ್ತಾ ಇರುತ್ತೆ. ನೋಡಿ, ನಾನು ಈಗ ಗುರುಜಿ ನನ್ಗೆ ಅವಕಾಶ ಕೊಟ್ಟಿದ್ದಾರೆ. 11 ಗಂಟೆಗೆ ಏನು 1 ಗಂಟೆ ಸಂಗೀತ ಧ್ಯಾನ ಇದೆ, ಅದಕ್ಕೆ ಒಂದು ಮುದ್ರೆ ಆಡ್ ಮಾಡೋಣ ಅಂತ ನಾನೇ ಆಡ್ ಮಾಡ್ಕೊಂಡೆ. ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಅಷ್ಟು ಜ್ಞಾನ ಇಲ್ಲ. ಒಂದ್ ಬುಕ್ಸ್ ಇದೆ, ಅದನ್ನ ತಗೊಂಡು ದಿನಕ್ಕೆ ಒಂದೊಂದು ಹೇಳ್ತಾ ಹೋಗ್ತಾ ಇದ್ದೀನಿ. ಆದ್ರೆ ಹೆಚ್ಚಿನದಾಗಿ ಮಾಹಿತಿ ಇನ್ನೂ ಬೇಕಿತ್ತು. ಹಾಗಾಗಿ ಮೇಡಮ್ ಈಗ ನೋಡಿ 3 ದಿನದ್ದು ಕೋರ್ಸ್ ಇದೆ, ಎಷ್ಟು ಬೇಗ ನಮ್ಗೆ ಎಫೆಕ್ಟ್ ಮಾಡುತ್ತೆ ಈ ಧ್ಯಾನದಲ್ಲಿ, ಆ ಶಕ್ತಿ ಹಂಗಿದೆ ಅಂತ ಹೇಳ್ತಾ
ಥ್ಯಾಂಕ್ ಯು ಗುರುಜಿ, ಈ ತರ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇಬ್ರು ಗುರುಜಿಗೆ ಮತ್ತೊಮ್ಮೆ ಧನ್ಯವಾದಗಳು ಗುರುಜಿ. ಓಕೆ ಗುರುಜಿ, ಹ್ಯಾಂಡ್ ರೈಸ್ ಎಲ್ಲ ಮುಗ್ದಿದೆ. ಮತ್ತೆ ಯಾರಾದ್ರೂ ಮಾತಾಡಿದ್ರೆ ಇಬ್ರಿಗೆ ಅವಕಾಶ ಇದೆ. ಎಸ್ ಓಕೆ, ಮಂಜುಳಾ ರಾಜು ಶ್ರೀಕಾಂತ್ ಹುಡುಕಾಡ್ತಾ ಇದ್ದಾರೆ. ಸವಿತಾ ಮೇಡಮ್ ಮಂಜುಳಾ ರಾಜು ಮಾತಾಡಂಗಿದ್ರೆ ನೀವು ಮಾತಾಡ್ತೀರಾ? ಹ್ಯಾಂಡ್ ರೈಸ್ ಮಾಡಿ. ನೀವು ಹ್ಯಾಂಡ್ ರೈಸ್ ಮಾಡಿ. ಮಂಜುಳಾ ರಾಜು ಮತ್ತೆ ಶೇಷಾನಂದ ಮಾತಾಡಿ, ಹೊಸಬ್ರು ಮಾತಾಡಿ. ಶೇಷಾನಂದ, ಬಾಲಕೃಷ್ಣ ಮಾತಾಡಿ. ರೈಟ್. ಸವಿತಾ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇಲ್ಲ, ಕೇಳಿಸ್ತಾ ಇಲ್ಲ, ಸೌಂಡ್ ಬರ್ತಾ ಇಲ್ಲ. ಸೌಂಡ್ ಬರ್ತಾ ಇಲ್ಲ. ಮೊಬೈಲ್ ಮ್ಯೂಟ್ ಆಗಿರ್ಬೇಕು ನೋಡಿ. ರೈಟ್. ಓಕೆ ಮಕ್ಕಳು ಆಟ ಗೀಟ ಆಡುವಾಗ ಮ್ಯೂಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಸೌಂಡ್. ಹೌದು. ಇಲ್ಲ, ಇದೇನಾಗುತ್ತೆ ಅಂತಂದ್ರೆ ಅನ್ಮ್ಯೂಟ್ ಆಪ್ಷನ್ ಕೊಟ್ಟಾಗ ತಕ್ಷಣ ಟಚ್ ಮಾಡ್ಬೇಕು ಅದ್ರ ಮೇಲೆ. ಮತ್ತೆ ನೀವು 2 ಸಲ ಕ್ಲಿಕ್ ಮಾಡಿದಾಗ ಮ್ಯೂಟ್ ಆಪ್ಷನ್ ಆಗ್ಬಿಡುತ್ತೆ. ಎಸ್. ಹೇಳಿ ಸವಿತಾ ಮೇಡಮ್. ಮಾತಾಡಿ ಮಾತಾಡಿ. ಏನಿಲ್ಲ, ನಾಗರಾಜ್ಗಳು ಒಳ್ಳೆ ಜ್ಞಾನ ಹೇಳ್ಕೊಟ್ಟು ಒಳ್ಳೆ ಆದ್ರ ಇದು ನಮ್ ಹತ್ರದವ್ರು ಬಹಳ ಹತ್ರದವ್ರು ಇರ್ತಾರ, ಅವ್ರನ್ನ ಹೆಂಗ ಬಿಟ್ಬಿಡೋದು ನೋಡ್ಕ ಒಳಗ ಆಗ್ಬಾರ್ದು ಅಂತ ಹೇಳ್ತಾರಲ್ರಿ. ಅದಕ್ಕಾಗಿ ನಾವ್ ಹೆಂಗ ಇದು ಒಟ್ಟ ಬಿಡಕ್ಕೆ ಆಗಲ್ಲ. ಮನೆಯವರೇ ಇರ್ತಾರ, ಯಾರು ತಂದೆ ತಾಯಿ ಯಾರಾದ್ರೂ ಇದ್ರು ಅವ್ರನ್ನ ಹೆಂಗ ನಾವ್ ಮಾಡ್ಕೊಬೇಕು. ಅವಾಗ ದಿನ ಫೋನ್ ಹಚ್ಬೇಕು, ದಿನ ಮಾತಾಡ್ತಾ ಇರ್ತೀವಿ, ಅವ್ರನ್ನ ಹೆಂಗ ಬಿಟ್ಬಿಟ್ಟು ಆಗಲ್ಲ ಮನುಷ್ಯ ಅವಾಗ ಹೆಂಗ್ ಪ್ರಶ್ನೆ ಕ್ಲಿಯರ್ ಆಯ್ತಾ ಸರ್? ಅದೇ ಪೂರ್ಣ ಪ್ರಶ್ನೆ ಅರ್ಥ clear- ಆಗ್ಲಿಲ್ಲ. ಹೌದು, ಪ್ರಶ್ನೆ ಕ್ಲಿಯರ್ ಆಗ್ತಾ ಇಲ್ಲ. ಮೇಡಮ್ ನಿಮ್ದು ಇಲ್ಲಿ- ಎಕೋ ವಾಯ್ಸ್ ಬರುತ್ತೆ. ನೀವು ಇಯರ್ಫೋನ್ ಏನಾದ್ರು ಹಾಕೊಂಡಿದ್ರೆ ತೆಗೆದು ಬಿಡಿ, ಕ್ಲಿಯರೆನ್ಸ್ ಕೇಳಿಸೋದಿಲ್ಲ. ಹಾಕೊಂಡಿಲ್ರಿ. ತೆಗೆದುಬಿಡಿ ಇದನ್ನ, ಇಲ್ಲಾಂದ್ರೆ ನಮ್ಗೆ ಕೇಳಿಸೋದಿಲ್ಲ, ಕ್ವಶನ್ ಕೇಳಿಸಲ್ಲ ಮೇಡಮ್. ರೈಟ್. ಇಲ್ಲ ಮೇಡಮ್, ಹಾಕೊಂಡಿಲ್ಲ. ಮಾತಾಡಿ. ಕ್ವಶನ್ ಡೈರೆಕ್ಟ್ ಕ್ವಶನ್ ಕೇಳಿ. ಮೊಬೈಲ್ ನ ಹತ್ರ ಇಟ್ಕೊಂಡು ಮಾತನಾಡಿ, ಪ್ರಶ್ನೆ ಏನು ಅಂತ ಕೇಳಿ. ಏನಂದ್ರೆ ಈಗ ಬಾಳ ಹತ್ರದವ್ರು ಇರ್ತಾರ್ರಿ, ಅವ್ರನ್ನ ಹೆಂಗ್ ಇದ್ ಮಾಡ್ಬೇಕು, ಅದಕ್ಕೊಂದು ಅದೇ ಅಮ್ಮ, ನಾನ್ ಕೂಡ, ನನಗೂ ಹೆಂಡತಿ ಇದ್ದಾಳೆ, 4 ಜನ, 2 ಅಕ್ಕಂದ್ರು 2 ತಂಗಿಯರಿದ್ದಾರೆ, ಮಕ್ಳಿದ್ದಾರೆ, ಅಳಿಯಂದ್ರಿದ್ದಾರೆ, ಮೊಮ್ಮಕ್ಳಿದ್ದಾರೆ. ಎಲ್ಲರ ಜೊತೆಯಲ್ಲಿ ನಾನು ತುಂಬಾ ಜೀವನ ನಡೆಸ್ತಾ ಇದ್ದೀನಿ. ಎಲ್ಲರ ಜೊತೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಂಡಿದ್ದೀನಮ್ಮ. ನಾವು ಆಧ್ಯಾತ್ಮಿಕವಾಗಿದ್ದೀವಿ ಅಂದ್ಬಿಟ್ಟು ಎಲ್ಲರನ್ನು ಬಿಟ್ಬಿಡೋದಲ್ಲ. ಇಲ್ಲಿ ನಿಸ್ಸಂಗಿ ಆಗು ಅಂತಂದ್ರೆ ಎಲ್ಲರ ಸಹವಾಸ ಬಿಟ್ಬಿಡುವಂತ ಅಲ್ಲ, ನಮ್ಮ ಇಂದ್ರಿಯಗಳ ಸಹವಾಸವನ್ನ ಬಿಡುವಂತ. ಅರ್ಥ ಆಯ್ತಾ? ಹಾಗಾಗಿ ಎಲ್ಲರ ಜೊತೆಯಲ್ಲೂ ಉತ್ತಮ ಬಾಂಧವ್ಯ ಇಟ್ಕೋಬೇಕು. ಆದ್ರೆ ಯಾರಿಗೆ ಎಷ್ಟು ಸಮಯ ಕೊಡ್ಬೇಕು ಅಷ್ಟೇ ಕೊಡ್ಬೇಕು. ಯಾರ ಜೊತೆಲಿ ಎಷ್ಟು ವ್ಯವಹಾರ ಮಾಡ್ಬೇಕು ಅಷ್ಟೇ ವ್ಯವಹಾರ ಮಾಡ್ಬೇಕು. ಇಲ್ಲಿ ಊಟಕ್ಕೆ ಉಪ್ಪಿನಕಾಯಿನ ಎಷ್ಟು ಬಳಸ್ಕೊತೀವಿ? 1 ಅಥವಾ 2 ಪೀಸ್ ಹಾಕೋತೀವಿ. ಹಾಗೆ ಪ್ರಾಪಂಚಿಕವಾದದ್ದು, ವ್ಯಾವಹಾರಿಕವಾದಂತ ವಿಚಾರಗಳನ್ನ ನಾವು ಉಪ್ಪಿನಕಾಯಿ ತರ ಇಟ್ಕೋಬೇಕು. ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳನ್ನ ಏನು ಚಪಾತಿ, ರೊಟ್ಟಿ, ಅನ್ನ, ಮುದ್ದೆ ಎಷ್ಟು ಜಾಸ್ತಿ ಇಟ್ಕೊಳ್ತೀವಿ, ಹಾಗೆ ಈ ವಿಚಾರಗಳನ್ನ ಹೆಚ್ಚಾಗಿ ಇಟ್ಕೋಬೇಕು. ನಾವೆಲ್ಲ ಏನ್ ಮಾಡ್ಕೊಂಡ್ಬಿಡ್ತೀವಿ, ಪ್ರಾಪಂಚಿಕ ವ್ಯವಹಾರಗಳನ್ನ ಅನ್ನ ಮುದ್ದೆ ರೀತಿನಲ್ಲಿ ಮಾಡ್ಕೊಂಡು ಹೆಚ್ಚಾಗಿ ಸೇವನೆ ಮಾಡೋದು. ಆಧ್ಯಾತ್ಮವನ್ನ, ಧ್ಯಾನವನ್ನ ಕಿಂಚಿತ್ತು ಉಪ್ಪಿನಕಾಯಿ ತರ ಎಲ್ಲೋ ಒಂಚೂರು ಉಪಯೋಗಿಸ್ತೀವಲ್ಲ, ಹಾಗಾಗಿ ಇದು ಕಡಿಮೆ ಆಗ್ಬಿಡುತ್ತೆ, ನಮ್ಗೆ ಅಡ್ಡಿಯನ್ನ ಉಂಟು ಮಾಡುತ್ತೆ. ಆದ್ರಿಂದ ಎಲ್ಲರ ಜೊತೆಯಲ್ಲೂ ಇರ್ಬೇಕು, ಎಲ್ಲರ ಹಾಗೂ ಇರ್ಬೇಕು. ದೇವಸ್ಥಾನಕ್ಕೆ ಕರೆದ್ರು ಹೋಗ್ಬೇಕು, ಆ ಪೂಜೆ ಮಾಡುಂದ್ರು ಮಾಡ್ಬೇಕು. ಆದ್ರೆ ನಮ್ಮ ಜ್ಞಾನ ಮಾತ್ರ ಎಲ್ಲಿರ್ಬೇಕು? ಆತ್ಮಜ್ಞಾನದ ಕಡೆ ಹೋಗ್ಬೇಕು, ಆತ್ಮಜ್ಞಾನದಲ್ಲಿ ಲೀನವಾಗ್ಬೇಕು.
ಯಾವ್ದನ್ನ ಬಿಟ್ಬಿಡು ಅಂತ ಖಂಡಿತ ನಾವ್ ಯಾರು ಹೇಳಲ್ಲ. ಗಂಡನ್ ಬಿಡು ಅಂತಲೂ ಹೇಳಲ್ಲ, ಮಕ್ಳು ಬಿಡು ಅಂತಲೂ ಹೇಳಲ್ಲ, ಮನೆ ಬಿಡು ಅಂತಲೂ ಹೇಳಲ್ಲ, ಸಂಸಾರ ಬಿಡು ಅಂತಲೂ ಹೇಳಲ್ಲ. ಯಾಕಂದ್ರೆ ನಾವು ಯಾರನ್ನು ಬಿಟ್ಟಿಲ್ಲ, ಎಲ್ಲರ ಜೊತೆನಲ್ಲಿ ಇದೀವಿ. ಎಲ್ಲರ ಜೊತೆಯಲ್ಲಿ ಇದ್ಕೊಂಡು ಹೇಗಿರ್ಬೇಕು ಅಂದ್ರೆ ತಾವರೆಯ ಎಲೆಯಂತೆ, ಕೆಸರಿನಲ್ಲೇ ಹುಟ್ಟಿದ್ರು ಕೂಡ, ನೀರೊಳಗಡೆನೆ ಇದ್ರು ಕೂಡ, ಒಂದು ಹನಿ ನೀರನ್ನು ಕೂಡ ತನ್ನ ಮೇಲೆ ಹೇಗೆ ಇಟ್ಕೊಳ್ಳೋದಿಲ್ವೋ ಹಾಗೆ ತಾವರೆಯ ಎಲೆಯಂತೆ ನಮ್ಮ ಬದುಕಿರ್ಬೇಕು. ಸಂಸಾರಿಗಳದ್ದು, ಆಧ್ಯಾತ್ಮ ಚಿಂತಕರದ್ದು. ಓಕೆ ಕೋಟಿ ಕೋಟಿ ಧನ್ಯವಾದಗಳು. ಆಯ್ತಮ್ಮ. ಓಕೆ ಗುರುಜಿ, ಕಾರ್ಯಕ್ರಮ ಸಂಪನ್ನಗೊಳಿಸೋಣ. ಓಕೆ ಮಾ, ಓಕೆ. ಇಲ್ಲಿಯವರೆಗೂ ಕಾರ್ಯಕ್ರಮಗಳನ್ನ ವೀಕ್ಷಿಸಿದಂತಹ ಎಲ್ಲ ಮಾಸ್ಟರ್ಸ್ಗೂ, ಯೂಟ್ಯೂಬ್ನ ವೀಕ್ಷಕರಿಗೂ ಧನ್ಯವಾದಗಳು. ಅದೇ ರೀತಿ ಯೋಗ ಧ್ಯಾನವನ್ನು ತಿಳಿಸಿಕೊಟ್ಟಂತಹ ಗುರುಗಳಿಗೆ, ಮುದ್ರಾ ಥೆರಪಿ ಅದ್ರ ಬಗ್ಗೆ ಇವತ್ತಿಂದ ಪ್ರಾರಂಭ ಮಾಡಿದ್ದಾರೆ ಚಂದನ ಮೇಡಮ್ಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಅದ್ಭುತವಾದ ಸತ್ಸಂಗ ಕಾರ್ಯಕ್ರಮ ಇವತ್ತು ನಡೆದಿದೆ. ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ, ಉತ್ತಮ ಆಲೋಚನೆ, ಪಾಲನೆ, ಔಷಧರಹಿತ ಜೀವನ ನಮ್ಮದಾಗಿದೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ವೆರಿ ಎಸ್, ಶಾಂತಿ ಮಾತ್ರ ಸರ್. ಆಯ್ತು. ಅಶ್ವಿನಿ ಹೇಳ್ತಾರೆ ಅನ್ಕೊಂಡು ಸುಮ್ನೆ ಆಗ್ಬಿಟ್ಟೆ ನಾನು. ಅವರು ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಹರಿ ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಎಲ್ರಿಗೂ ಒಳ್ಳೇದಾಗಲಿ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ತೆ.